ಪರಿಶುದ್ಧಾತ್ಮ ದೇವರೇ, ಉದಯ ಕಾಲದಲ್ಲಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡು. ಕುಮಾರನ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡು. ಪರಿಶುದ್ಧಾತ್ಮ ದೇವರೇ, ನೀವೇ ಮಾತಾಡ್ರಿ. ಪರಿಶುದ್ಧಾತ್ಮ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ತುಂಬಿಸಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆತ್ಮಿಕ ಆಹಾರವನ್ನು ಉಣಬಡಿಸು. ಪರಿಶುದ್ಧಾತ್ಮನ ಬಂದಿರುವಂಥ ಪ್ರತಿಯೊಬ್ಬ ಮಗನನ್ನು ಮಗಳನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಪರಿಶುದ್ಧಾತ್ಮನೇ, ನೀನೇ ಕರ್ತನೇ ಮಾತಾಡು. ಪರಿಶುದ್ಧಾತ್ಮನೇ, ನೀವೇ ಮಾತಾಡು. ತಂದೆಯಾದ ದೇವರೇ, ಕುಮಾರನಾದ ದೇವರೇ, ಪರಿಶುದ್ಧಾತ್ಮ ದೇವರೇ, ತ್ರಿಯೇಕ ದೇವರೇ, ನಿಮಗೆ ಕೋಟಿ ಕೋಟಿ ವಂದನೆಗಳು. ನೀವೇ ಈ ಸಮಯದಲ್ಲಿ ನಿಮ್ಮ ಕಾರ್ಯವನ್ನು ತೋರ್ಪಡಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತೆ ಕರ್ತನ ನಮ್ಮೆಲ್ಲರನ್ನು ಮನಸ್ಸುಗಳನ್ನು ಏಕಾಗ್ರತೆಗೊಳಿಸಿ ನೀವು ಮಾತಾಡೋ ಮಾತುಗಳು ಅರ್ಥವಾಗಲಿಕ್ಕಾಗುವಂಥ ಆತ್ಮನೇತ್ರಗಳನ್ನು ತೆರೆಯ ಮಾಡು. ಪರಿಶುದ್ಧಾತ್ಮನೇ, ನೀವೇ ಮಾತಾಡ್ರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದೆ ಪರಂತಂದೆ, ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯ. ಕೈಗಳಿದಾವ, ಮನೆಗಿಟ್ಟು ಬಂದಿರ? ಮನೆಗಿದಾವ, ತಂದಿರ? ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಈ ಸಮಯದಲ್ಲಿ ದೇವರು ನಿಮ್ಮ ಸಂಗಡ ಮಾತಾಡುವುದಕ್ಕೆ ಸಿದ್ಧವಾಗಿದ್ದಾನೆ. ದೇವರು ಆರಿಸಿಕೊಂಡಿರ್ತಕ್ಕಂಥ ಶರಣರು ಯಾರಿದ್ದಾರೆ? ಮೊದಲು ಶರಣರಲ್ಲ, ಸಾಮಾನ್ಯರು. ದೇವರು ಆರಿಸಿಕೊಂಡ ಮೇಲೆ ದೇವರು ತನಗೆ ಶರಣಾಗಿ ಯಾರು ಜೀವಿಸ್ತಾರೋ, ಶರಣ ಅಂದ್ರೆ ಅರ್ಥ ಏನ್ರಿ? ದೀನತೆ ಉಳ್ಳವನು ಅಂತ ಅರ್ಥ. ಶರಣ ಅಂದರೆ ಕೆಂಪು ಬಟ್ಟೆ ಹಾಕ್ಕೊಂಡು ಹಣೆ ಮೇಲೆ ಕೈ ಮೇಲೆ ಬಿಳೆ ಒಂದು ಏನು ನಾಮವನ್ನು ಬರ್ಕೊಂಡ ಆ ಒಂದು ವಿಧಾನ ಅಲ್ಲ ಅದು. ಶರಣ ಅಂದ್ರೆ ಏನ್ರಿ? ದೀನತೆ ಉಳ್ಳವರೇ ಶರಣರು. ಹಲ್ಲೆಲೂಯ. ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಶರಣನಾಗಿ ಮಹಾಶರಣನ ಹತ್ರ ಸೇರ್ಕೊಳ್ಬೇಕು. ಆ ಮಹಾಶರಣ ಯಾರು? ಯೇಸು ಕ್ರಿಸ್ತು ಮಹಾಪ್ರಭುಗಳು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಶರಣು ಅಂದವರಿಗೆ ಮೇಲು ಮಾಡುವ ಮಹಾದೇವರು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಯೆಹೋಶುವನ ಬರೆದ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಯೆಹೋಶುವನ ಬರೆದ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ನಾನು ನಿನಗೆ ಆಜ್ಞಾಪಿಸಿದ್ದಾನೆಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಅಲ್ಲಿ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ದೇವರು ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ವಾಗ್ದಾನವು ನಮ್ಮಲ್ಲಿ ನೆರವೇರಬೇಕಾದ್ರೆ ನಾವು ಮೊದಲನೇದಾಗಿ ಏನಾಗಬೇಕು? ಸ್ಥಿರಚಿತ್ತವಾಗಿರ್ಬೇಕು. ಏನಾಗಿರ್ಬೇಕ್ರಿ? ನಮ್ಮ ಮನಸ್ಸು ಸ್ಥಿರವಾಗಿರಬೇಕು, ಚಂಚಲವಾಗಿರಬಾರ್ದು. ಸ್ತ್ರೀಯಾಗಿರುವಂತ ನೀನು ನಿನ್ನ ಯಜಮಾನಿಗೆ ಸಲ್ಲಿಸುವಂಥದ್ದನ್ನು ನೀನು ಸಲ್ಲಿಸಬೇಕು. ನಿನ್ನ ಯಜಮಾನಿಗೆ ಕೊಡುವಂತ ಗೌರವ ನೀನು ಕೊಡಬೇಕು. ಪುರುಷನಾಗಿರುವಂತ ನೀನು ಕುಟುಂಬದಲ್ಲಿದ್ದಾಗ ನಿನ್ನ ಸತಿಮಣಿಗೆ ಸಲ್ಲಿಸುವಂತ ಗೌರವವನ್ನು ಸಲ್ಲಿಸಬೇಕು. ಸಹಕಾರಿಯಾಗಿ ನಿನಗೆ
ತನ್ನ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ನೀನೇ ಸರ್ವಸ್ವ ಎಂದು ನಿನ್ನ ಬಳಿಗೆ ಬಂದಿರುವಾಗ ನೀನು ಆಕೆಯನ್ನ ಪರಂಪರಿಸುವ ವ್ಯಕ್ತಿ ಆಗಬೇಕು. ಆಕೆಯ ಮಾತುಗಳನ್ನ ಕೇಳಬೇಕು. ತಪ್ಪಾದ ಮಾತುಗಳು ಬಂದರೆ, ತಪ್ಪಾದ ನಡವಳಿಕೆ ಇದ್ದರೆ, ತಪ್ಪಾದ ಆಲೋಚನೆ ಇದ್ದರೆ ತಿಳಿ ಹೇಳಬೇಕು. ಯಜಮಾನನನ್ನ ಗೌರವಿಸುವುದಾದ್ರೆ ಯಜಮಾನನ ಮಾತಿಗೆ ಏನ್ ಮಾಡ್ಬೇಕು? ವಿಧೇಯಳಾಗಿ ಜೀವಿಸ್ಬೇಕು. ನಿನ್ನ ಯಜಮಾನನನ್ನೇ ನೀನು ಸಭೆಗೆ ತಲೆ ಶಿರಸ್ಸು. ಸ್ತ್ರೀಗೆ ತಲೆ ಯಾರು? ಯಾರ್ರಿ? ಸ್ತ್ರೀಗೆ ತಲೆ ಯಾರು? ಗಂಡ. ಸ್ತ್ರೀಗೆ ತಲೆ ಯಾರ್ರಿ? ಗಂಡ, ಯಜಮಾನ. ತಲೆ ಹೇಳ್ದಂಗೆ ಕೇಳಬೇಕು, ಉಳಿದ ಭಾಗಗಳೆಲ್ಲ. ಅಲ್ಲೆಲ್ಲೂಯ. ನೀನ್ ಆ ಪ್ರಕಾರ ಗೌರವಿಸ್ತಾ ಇದ್ದೀಯಾ? ನಿನ್ನ ಪರೀಕ್ಷೆ ಮಾಡಿಕೆ. ಪ್ರಾರ್ಥನೆ ದೇವ್ರ ಹತ್ರ ಮುಟ್ಟಬೇಕಾದ್ರೆ ನೀನು ಶ್ರದ್ಧಾ ವಹಿಸಿ ಏನ್ ಮಾಡ್ಬೇಕು? ವಿಧೇಯತೆ ತೋರಿಸ್ಬೇಕು. ಅದೇ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ್ದೇನೆ. ನಾನು ಪರಿಶುದ್ಧನಾಗಿರೋ ಪ್ರಕಾರವಾಗಿ, ನಾನು ಒಳ್ಳೆಯವನಾಗಿರೋ ಪ್ರಕಾರವಾಗಿ ನಿನ್ನನ್ನು ಒಳ್ಳೆಯವನನ್ನಾಗಿ ನಾನು ರೂಪಿಸಿ ನಿನ್ನನ್ನು ಈ ಲೋಕಕ್ಕೆ ಕಳಿಸಿದ್ದೇನೆ. ಆದರೆ ನೀನು ನನ್ನ ಹಾಗೆಯೇ ಇರಬೇಕು. ನನ್ನ ಹಾಗೆ ನೀವಿದ್ರೆ ನನ್ನಲ್ಲಿರುವ ಶಕ್ತಿ ನಿನ್ನೊಳಗಿರುತ್ತೆ. ಯಾವುದಕ್ಕೆ ನೀನೇನು ಮಾಡೋದಿಲ್ಲ, ಕಳವಳ ಪಡೋದಿಲ್ಲ. ಸ್ಥಿರಚಿತ್ತನಾಗಿರ್ಬೇಕು ಮತ್ತು ಧೈರ್ಯದಿಂದಿರಬೇಕು. ಧೈರ್ಯವಾಗಿರ್ಬೇಕು. ಕೆಲವರೇನೆಲ್ಲ ಅಳ್ಳೋಗ್ತಾರೆ, ಚಿಂತೆ ಮಾಡ್ತಾರೆ, ಅಯ್ಯೋ ಅದೇನಾಯ್ತು ಇದೇನಾಯ್ತು. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಬಯಸುವವರಾಗಬೇಕು. ಪರಿಶುದ್ಧಾತ್ಮ ಅಭಿಷೇಕ ನೀನು ಹೊಂದಲಾರದೆ ಎಷ್ಟು ದಿವಸ ಜೀವಿಸಿದ್ರು, ಎಷ್ಟು ಸಲ ನೀನು ಕರ್ತನ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು, ಪರಿಶುದ್ಧಾತ್ಮನ ನಡವಳಿಕೆ, ಪರಿಶುದ್ಧಾತ್ಮನ ಒಂದು ಕಾರ್ಯಗಳು ನಿನ್ನಲ್ಲಿ ನಡೆಯಲಾರದಂಗಿದ್ದರೆ ನಿನಗೆ ಸಮಾಧಾನ ಇರಲ್ಲ. ಪರಿಶುದ್ಧಾತ್ಮನ ಎಷ್ಟು ಗಲಿಬಿಲಿ ಆದರೂ ಕೂಡ ನಿನಗೆ ಸಮಾಧಾನವನ್ನು ಉಂಟು ಮಾಡ್ತಾರೆ. ಎಲ್ಲ ಗಟ್ಟಿದ್ದಾರೆ. ಪರಿಶುದ್ಧಾತ್ಮ ನಿನ್ನಲ್ಲಿ ಎಲ್ಲದಿದ್ದರೆ ಕೋಪ ಅತಿರೇಕಕ್ಕೆ ಏರಿ, ಆ ಕೋಪ ಪಾಪಕ್ಕೆ ತಳ್ಳಿ, ಆ ಕೋಪ ಶಾಪಕ್ಕೆ ತಳ್ಳಿ, ಆ ಕೋಪ ನಾಶನಕ್ಕೆ ಗುರಿ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ಯಾರು ದೇವರ ಮಕ್ಕಳಾಗಿದ್ದಾರೋ, ದೇವರನ್ನ ನಂಬಿದಾರೋ ಅವರು ಪರಿಶುದ್ಧಾತ್ಮನ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಪರಿಶುದ್ಧಾತ್ಮ ಯಾವಾಗ ನಿನ್ನಲ್ಲಿ ಬಂದನೋ ಆ ಪರಿಶುದ್ಧಾತ್ಮನೊಂದೊಳಗೆ ನಿನ್ನೊಳಗೆ ಎದೇನೇನೋ ನೀನು ಆತನಿಗೆ ಬೆಲೆ ಕೊಡಬೇಕು. ಆತನಿಗೆ ಬೆಲೆ ಕೊಟ್ಟರೆ ಆತ ನಿನ್ನೇನು ಮಾಡ್ತಾನೆ? ಉನ್ನತ ಮಟ್ಟಕ್ಕೆ ತರ್ತಾನೆ. ಎಲ್ಲ ಬಿಟ್ಟಿದ್ದಾರೆ. ಪ್ರತಿಕ್ಷಣ ಕೋಪ ಮಾಡೋದಲ್ಲ. ಕೋಪ ಪಾಪಕ್ಕೆ ಮೂಲ ಅಂತ. ಕೋಪ ಪಾಪಕ್ಕೆ ಮೂಲ, ಆರಂಭ ಚಿಗುರು. ಅದು ಆ ಚಿಗುರನ್ನ ಚೂಟಿ ಹಾಕ್ಬೇಕು. ಯಾರು ಪ್ರಾರ್ಥನೆ ಮಾಡಲ್ಲ ಅಂದ್ರೆ ಸುಲಭವಾಗಿ ಸೈತಾನ ಒಳಗ ಸಿಕ್ಕಿ ಹಾಕೊಂಡ್ಬಿಡ್ತಾವ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಕಳ್ಳನ ಕದ್ದು ಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಸಾಯಿಸುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಕಳ್ಳ ನಿನ್ನೊಳಗೊಕ್ಕಣನ ಕಳ್ಳನಿಗೆ ನೀನು ಸ್ಥಾನ ಕೊಟ್ಟಿದ್ದೀಯೇನೋ, ನಿನ್ನ ಕಣ್ಣುಗಳನ್ನು ಕಳ್ಳನಿಗೆ ಒಪ್ಪಿಸಿದೀಯೇನೋ, ನಿನ್ನ ಬಾಯಿಯನ್ನು ಕಳ್ಳನಿಗೆ ಒಪ್ಪಿಸಿದೀಯೇನೋ, ನಿನ್ನ ಮನಸ್ಸನ್ನು ಕಳ್ಳನಿಗೆ ಒಪ್ಪಿಸಿದೀಯೇನೋ. ದೇವರು ಹೇಳಿದ್ರು ಆದವನಿಗೆ ಏನು? ತೋಟವನ್ನ ಕಾಯಿ ಅಂತ ಹೇಳಿದ್ರು, ತೋಟದಲ್ಲಿರುವ ಹಣ್ಣುಗಳ ಎಲ್ಲವನ್ನ ತಿನ್ನು ಅಂತ ಹೇಳಿದ್ರು. ಆದ್ರೆ ಒಂದು ತೋಟದಲ್ಲಿರ್ತಕ್ಕಂಥ ಒಂದು ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರು. ಆಗ ಅವ ಹೆಂಡತಿಗೆ ಹೇಳಿದ, ತೋಟದಾಗಿರ್ತಕ್ಕಂಥ ಎಲ್ಲ ಹಣ್ಣುಗಳು ತಿನ್ನಬಹುದು, ಈ ಹಣ್ಣು ತಿನ್ನಬಾರದು ಅಂತ. ಯಾವುದು ತಿನ್ನಬಾರದು ಅಂತ ಹೇಳಿದ ಮೇಲೆ ತೋಟ ಕಾಯ್ಬೇಕಾಗಿತ್ತು. ಆದಾಮ ತೋಟ ಕಾಯ್ತಾ ಇದ್ದ, ಸರಿಯಾಗಿ ಕಾಯಿಲ್ಲ. ಕಾಯ್ತಾ ಇದ್ನಪ್ಪ ಅಂದ್ರೆ ನೋಡ್ರಿ, ಗಂಡನ ಜೊತೆಗೆ ಹೆಂಡತಿ ಇರಬೇಕಾಗಿತ್ತು. ಗಂಡನ ಒಂದು ಮಾತುಗಳು ಹೆಂಡತಿ ಕೇಳಬೇಕು, ಹೆಂಡತಿಯ ಮಾತುಗಳು ಗಂಡನಿಗೆ ಕೇಳಬೇಕು. ಗಂಡನಿಗೆ ವಿಧಿಗಳಾಗಿ ಜೀವಿಸಬೇಕಾಗಿತ್ತು. ಯಾರು? ಅವಳು. ಸ್ವಲ್ಪ ಹೊತ್ತು ಬಿಟ್ಲು, ಅವಾಗ ಅಪವಾದಿಗೆ ಅವಕಾಶ ಸಿಕ್ತು. ಪ್ರಿಯರು, ಇವತ್ತು ನಾವು ದುಡಿದು ತಿನ್ನೋ ಪರಿಸ್ಥಿತಿ ಬಂದಿದೆ. ಕಾರಣ ಯಾರು? ಮೂಲ ಮಾತೆ ಅವಳನೇ ಕಾರಣ.
ಎಲ್ಲ ಗಟ್ಟಿ ಐತೆ ನಾವು. ಮೊದಲನೇ ವ್ಯವಸಾಯ ಮಾಡುವ ವ್ಯಕ್ತಿ ಯಾರು? ಆದಾಮು. ಮೊದಲನೇ ಒಕ್ಕಲಿಗೆ ಯಾರು? ಆದಾಮು. ಆ ಒಕ್ಕಲಿಗಿನಿಂದಲೇ ಆ ವ್ಯವಸಾಯ ಮಾಡುವ ಒಬ್ಬ ವ್ಯಕ್ತಿಯಿಂದಲೇ ಇಡೀ ಪ್ರಪಂಚ ತುಂಬ ಏನಾಗಿದೆ ಇವತ್ತು? ಜನಾಂಗ ಹಬ್ಬಿದ ಪ್ರಿಯರೇ, ಹಲ್ಲಿಲೋಯ್ಯ. ಕೂನ ಮಾಡಿದಕ್ಕಾಗಿ ಒಂದು ಕುಲ ಮಾಡಿದ್ರೆ ಹೊರತು ಭೇದ ಮಾಡೋದಕ್ಕಾಗಿ ಅಲ್ಲ, ಭೇದ ಮಾಡೋದಕ್ಕಾಗಿ ಅಲ್ಲ. ಒಂದು ವೇಳೆ ಮನುಷ್ಯರೇ ಬೇರೆ 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 ಅನ್ನಪ್ಪ ಅಂದ್ರೆ ಆ ಮನುಷ್ಯನ ಆ ಜಾತಿಯವರು ಮದುವೆ ಮಾಡಿಕೊಂಡ್ರೆ ಮಕ್ಕಳು ಆಗ್ತಿದ್ದಲ್ಲ. ಎಮ್ಮೆ ಜಾತಿ ಬೇರೆ, ಆಕಳ ಜಾತಿ ಬೇರೆ, ನಾಯಿ ಜಾತಿ ಬೇರೆ, ಕುರಿ ಜಾತಿ ಬೇರೆ, ಆಮೇಲೆ ಮೇಕೆ ಜಾತಿ ಬೇರೆ ಪ್ರಿಯರೇ. ಮೇಕೆ ಹೊಟ್ಟಿಯಲ್ಲಿ ಏನು ಕುರಿ ಹುಟ್ಟಲ್ಲ, ಕುರಿ ಹೊಟ್ಟಿಯಲ್ಲಿ ಮೇಕೆ ಹುಟ್ಟಲ್ಲ. ಮನುಷ್ಯನ ಮೇಲೆ ಎಲ್ಲರೂ ಒಂದೇ. ಯಾವ ಮನುಷ್ಯನನ್ನು ದೇವರು ತನ್ನ ರೂಪದಲ್ಲಿ ಉಂಟು ಮಾಡಿದಾನೋ ಅದಕ್ಕಾಗಿ ಮನುಷ್ಯನಿಗೆ ಗೌರವ. ಹಲ್ಲಿಲೋಯ್ಯ. ದೇವರಿಗೆ ಮಹಿಮುಂಟಾಗಲಿ. ನಿಜವಾದ ಮನುಷ್ಯನಾಗಬೇಕು. ನಿಜವಾದ ಮನುಷ್ಯನಿಗೆ ದೇವಲೋಕದಲ್ಲಿ ಜಾಗ ಪ್ರಿಯರೇ. ಎರಡು ಗಟ್ಟಿಯಾಗಿ ಚಪ್ಪಡದಲ್ಲಿ ಓಡ್ಸೋಣ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ನಿನ್ನ ಕಣ್ಣುಗಳು ದೇವರ ಕಣ್ಣುಗಳು ಒಂದೇ, ನಿನ್ನ ಮೂಗು ದೇವರ ಮೂಗು ಒಂದೇ, ನಿನ್ನ ಬಾಯಿ ದೇವರ ಬಾಯಿ ಒಂದೇ, ನಿನ್ನ ಕಿವಿಗಳು ದೇವರ ಕಿವಿಗಳು ಒಂದೇ. ತನ್ನ ರೂಪದಲ್ಲೇ ನನ್ನನ್ನು ಉಂಟು ಮಾಡಿದಾನೆ. ಅಕಸ್ಮಾತ್ ಇದನ್ನು ಅಪವಿತ್ರಕ್ಕೆ, ಅಶುದ್ಧಕ್ಕೆ, ಅಸಮಾಧಾನಕ್ಕೆ, ಅಜ್ಞಾನಕ್ಕೆ ನಾವು ಇದನ್ನ ದೇಹವನ್ನು ಬಳಸಿದ್ರೆ ಸೃಷ್ಟಿಕರ್ತನ ಪ್ರತಿರೂಪಕ್ಕೆ ನಾವು ಏನು ಮಾಡಿದಂಗಾಗುತ್ತೆ? ದ್ರೋಹ ಮಾಡಿದಂಗಾಗುತ್ತೆ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ವಿಜ್ಞಾನಿಗಳಿದಾರ, ಪ್ರಪಂಚದಲ್ಲಿ ಎಷ್ಟೋ ಗುಡಿ ಗುಂಡಾರಗಳಿದಾವ, ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಶರಣರಿದಾರ. ಆದರೆ ರೋಗಗಳನ್ನು ತಡೆಯುವ ಶಕ್ತಿ ಯಾರಿಗಿಲ್ಲ. ಯಾಕೆ? ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಏನ್ ಮಾಡ್ತಾರೆ? ಜಾತ್ರೆಗಳು ಮಾಡ್ತಾರೆ. ಇನ್ನು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಏನ್ ಮಾಡ್ತಾರೆ? ದಾಸೋಹಗಳು ಮಾಡ್ತಾರೆ, ಮದುವೆಗಳು ಮಾಡ್ತಾರೆ, ಅನೇಕ ವಿಧದಲ್ಲಿ ಮಾಡ್ತಾರೆ ಒಳ್ಳೆ ಕಾರ್ಯಗಳು ಅಂತೇಳಿ. ಅವೆಲ್ಲ ಒಳ್ಳೆ ಕಾರ್ಯಗಳು ಆಗ್ತಾ ಇವೆ. ಮಾನವನು ಪ್ರಾಣ ಹಾರಿ ಹೋಗ್ತಾ ಇದೆ. ಮಾನವನು ನಾಶನಕ್ಕೆ ತುತ್ತಾಗ್ತಾ ಇದ್ದಾನೆ. ರೋಗಗಳಿಂದ, ಬಾಧೆಗಳಿಂದ, ದುಃಖಗಳಿಂದ ಮಾನವನಲ್ಲಿ ಉಕ್ಕಿ ಹರಿಯುವಂತಹ ಅಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇವೆ. ಇದು ಯಾಕೆ ತಡೆ ಹಿಡಿಯಕ್ಕಾಗಲ್ಲ? ಕಾರಣ ಒಂದೇ, ಸೃಷ್ಟಿಕರ್ತನಾದ ದೇವರ ಕಡೆ ಮುಖ ಮಾಡಿ ಮಾನವನು ನೋಡ್ತಾ ಇಲ್ಲ. ಸೃಷ್ಟಿಯನ್ನು ಪೂಜಿಸಿ ನಷ್ಟ ಮಾಡಿಕೊಳ್ತಾ ನಾಶವಾಗ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಮೃತ್ಯುಂಜಯ ವ್ರತವನ್ನ ದೇವರು ಸ್ಥಾಪನೆ ಮಾಡಿ ತನ್ನ ಶುದ್ಧವಾಗಿರ್ತಕ್ಕಂಥ ಮಾತುಗಳನ್ನ, ಮನುಷ್ಯನನ್ನು ಪಾಪದಿಂದ ನಿವಾರಣೆ ಮಾಡುವಂತ ಮಾತುಗಳನ್ನ, ಪಾಪದ ನಿವಾರಣೆ ಮಾಡೋದಕ್ಕಾಗಿ ಆ ಭಗವಂತನೇ ಬಂದು ಇಲ್ಲಿ ಒಬ್ಬರು ನೇಮಕ ಮಾಡಿ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಹೇಳ್ಬಿಟ್ಟು ಅಲ್ಲಿಲಯ್ಯ. ದೇವರಿಗೆ ಮಹಿಮುಂಟಾಗಲಿ. ಇವತ್ತು ದೇವರು ಮಾತಾಡ್ತಾ ಇದ್ದಾರೆ, ಸ್ಥಿರ ಚಿತ್ತನಾಗಿ ನಿನ್ನ ಚಿತ್ತ ಬದಲಿ ಆಗಬಾರ್ದು. ಕೆಲವರು 7 ವಾರ ಬಂದಿರಿ, 8 ವಾರ ಬಂದ್ರಿ, ನಮ್ಗೆ ಏನಾಗ್ಲಿಲ್ರಿ. ನಿನ್ನ ಚಿತ್ತ ಆಗ್ಲಿಲ್ಲ ಅನ್ನೋದ ಕಡೆ ಐತಿ, ಆಗತ್ತ ಅನ್ನೋದ ಕಡೆ ಇಲ್ಲ. ಇನ್ನ ಕೆಲವರು ಹೇಳ್ತಾರೆ 3ನೇ ವಾರ ಬಂದ್ರೆ ನನಗೆ ಸಂಪೂರ್ಣ ಆರಾಮಾಯ್ತು. ಅವ್ರ ಚಿತ್ತ ಎಕ್ಕಡೆ ಅದ ಆಗುತ್ತೆ. ಅಲ್ಲಿಲೂ ಎಲ್ಲ ಗಡಿದ ಮಕ್ಕಳಾಗೋದೇ ಇಲ್ಲ, ಗರ್ಭಕೋಶ ತೆಗೆದು ಹಾಕ್ಯಾರ, 3 ಆಪರೇಷನ್ ಆಗ್ಯಾವ ಅಂತ ಹೆಣ್ಮಗಳು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅದ್ಭುತಕರವಾಗಿ ಗರ್ಭಫಲವನ್ನು ಹೊಂದಿಕೊಂಡು ಇವತ್ತು 3 ಮಕ್ಕಳ ನಡೆದಿದ್ದಾಳೆ. ಅದಕ್ಕೆ ಕಾರಣ ಮೃತ್ಯುಂಜಯದಲ್ಲಿ ದೇವರು ಬಂದು ಆಶೀರ್ವದಿಸುವಂತ ಶಕ್ತಿಯಾಗಿದೆ. ಬೇರೆ 46 ಜನರು ಡಾಕ್ಟರ್ಗಳು ಕೈ ಬಿಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ನೋವಿನಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿ, ಕುಟುಂಬದಲ್ಲಿ ಸಾಗುವಾಗ ಅಂತವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆ ಯೇಸು ಕ್ರಿಸ್ತ ಮಹಾಪ್ರಭುಗಳೇ ಕನಿಕರಿಸಿ ಅವರಿಗೆ ಗರ್ಭಫಲವನ್ನು ಏನು ಮಾಡಿದ್ದಾನೆ? ವರವಾಗಿ ಕೊಟ್ಟಿದ್ದಾನೆ. ಗುರು ಯೇಸು ಕ್ರಿಸ್ತ ಮಹಾರಾಜ್ ಕೂರಿಸು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದು ಮಾಡಿದ ಅನೇಕರಿಗೆ ಒಳ್ಳೇದು ಮಾಡಿ, ಕೆಟ್ಟದಲ್ಲ ಈ ಮಠ ಮಾಡಿರೋದು. ಇಲ್ಲೇನ ಪಟ್ಟಿ ಎತ್ತಿ ಯಾರಿಗೆ ನೋವು ಪಡಿಸಿ ಕುತಂತ್ರ ಮಾಡತಕ್ಕಂಥ ಕಾರ್ಯಗಳು ಇಲ್ಲಿಲ್ಲ. ಸತ್ಯವೇ. ಸತ್ಯಕ್ಕೆ ದೂರವಾದ ಕಾರ್ಯಗಳು ನಡೆಯಲಿಕ್ಕೆ ಅಸಾಧ್ಯ. ಸತ್ಯ ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತೆ. ಸತ್ಯ ನಿಮ್ಮನ್ನ ಸಾವಿಲ್ಲದ ಜೀವನ ಕಡೆ ನಡೆಸುತ್ತೆ. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಜನರು
ಪ್ರಿಯವಾದವರೇ, ಅಭಿವೃದ್ಧಿ ಆಗದೆ ನಾಶನ ಯಾಕೆ ಆಗ್ತಾ ಇದ್ದಾರೆ ಗೊತ್ತಾ? ಮೊದಲನೇದು, ದೇವರಲ್ಲಿ ಸಮಯ ಕಳೀತಾ ಇಲ್ಲ, ದೇವರ ಕಡೆ ಚಿತ್ತ ಇಡ್ತಾ ಇಲ್ಲ. ಎರಡನೇದಾಗಿ, ದೇವರ ಕಡೆ ದೇವರನ್ನ ಧ್ಯಾನ ಮಾಡುತ್ತಾ ಧೈರ್ಯವಾಗಿ ಮುಂದೆ ಸಾಗ್ತಾ ಇಲ್ಲ. ಮೂರನೇದಾಗಿ, ದೇವರ ಮಾತುಗಳನ್ನ ಕೈ ಹಿಡಿದು ನಡ್ಕೊಳ್ತಾ ಇಲ್ಲ. ಪ್ರಿಯರೇ, ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಪ್ರಪಂಚವನ್ನ ನೋಡ್ತಾ ಇದ್ದಾರೆ ಪ್ರಿಯರೇ. ಯಾವ್ದು ನೋಡ್ತಾ ಇದ್ದಾರೆ? ಪ್ರಪಂಚವನ್ನು ನೋಡ್ತಾ ಇದ್ದಾರೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನ ನಾನು ಪ್ರೀತಿ ಮಾಡ್ತೇನೆ. ನನ್ನನ್ನು ದೂಷಿಸುವವರನ್ನು ಕೂಡ ನಾನು ಇಷ್ಟಪಡ್ತೇನೆ. ನನ್ನನ್ನು ದ್ವೇಷಿಸುವವರನ್ನು ಕೂಡ ನಾನು ಇಷ್ಟಪಡ್ತೇನೆ. ನನ್ನ ಮೇಲೆ ದುರ್ಗುಟ್ಟಿ ಯಾರು ನೋಡ್ತಾರಲ್ಲ ಅವ್ರ ಬಗ್ಗೆ ನಾನು ನಕ್ಕಂತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಗಟ್ಟಿದ್ದಾರೆ. ಯಾಕೆ ಗೊತ್ತಾ? ನನಗೆ ವರವಾಗಿ ದೇವರು ಕೊಟ್ಟಿದ್ದಾನೆ ಅದನ್ನ. ಪ್ರೇರಿಸಲ್ಲ. ಬಂಗಾರ ಯಾವತ್ತಿಗೆ ಎಲ್ಲಿ ಬಿಸಾಕಿದ್ರು ಕೂಡ ಅದು ಬಂಗಾರನೇ, ಅದು ತುಕ್ಕಿಡೆಲ್ಲ ಪ್ರಿಯರೇ. ಆ ಬಂಗಾರದಂತೆ ನೀವು ಆಗ್ಬೇಕಂತ ಆ ಭಗವಂತ ನನ್ನನ್ನು ಇಲ್ಲಿ ನಿಂದಿರಿಸಿ ನಿಮ್ಮನ್ನ ರೂಪಾಂತರಪಡಿಸುವುದಕ್ಕಾಗಿ ಆತನೇ ಶಕ್ತಿಯುತವಾಗಿ ಆತನ ಮಾತುಗಳನ್ನು ನಿಮ್ಮನ್ನು ಸುದ್ದಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆದಿಕಾಂಡ. ಹಲ್ಲೆಲೂಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ನಾವು ಏನಾಗಿದ್ದೀವಿ? ದೇವರ ಸೃಷ್ಟಿ. ಹೌದ್ರಿ? ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಯಾರ ಸ್ವರೂಪದಲ್ಲಿ ಉಂಟಾಗಿವ್ರಿ? ತನ್ನ ಸ್ವರೂಪ. ಮತ್ತು ಆತನ ರೂಪದಲ್ಲಿ ಇರ್ತಕ್ಕಂಥ ನಾವು ಕಣ್ಣು ಇಷ್ಟ ಬಂದಂಗ ಪಾಪಕ್ಕೆ ಒಳಪಡಿಸಿ ಬಳಸಿದ್ರೆ ಆತನ ಕಣ್ಣುಗಳಿಗೆ ಅವಮಾನ ಮಾಡಿದಂಗೆ. ಹೌದಲ್ರಿ? ದೇವರಿಗೆ ಮಹಿಮುಂಟಾಗಿದೆ. ಯೌವನಸ್ಥನೇ, ಜಾಗೃತವಾಗಿರು, ನಿನ್ನ ದೇಹವನ್ನು ಜಾರತ್ವಕ್ಕೆ ಒಪ್ಪಿಸಬೇಡ. ಜಾರತ್ವ ಮಾಡುವವನು ತನಗೆ ತಾನೇ ಹಾಳು ಮಾಡಿಕೊಡ್ತಾನಂತ ಪ್ರಿಯರೇ. ಜಾರತ್ವಕ್ಕೋಸ್ಕರವಾಗಿ ದೇಹವನ್ನು ದೇವರು ರೂಪಿಸಿಲ್ಲ. ದೇವರಿಗಾಗಿ ಮೀಸಲಾಗಿ ದೇಹವನ್ನು ಇಡಬೇಕಂತ ಎಲ್ಲ ಗಟ್ಟಿದವ್ರು. ಸಕಾಲಕ್ಕೆ ದೇವರು ಏನ್ ಮಾಡ್ತಾನೆ? ಯೌವನಸ್ಥನೇ ನಿನಗೆ ಜೋಡಿ ಮಾಡ್ತಾನೆ. ಹಲ್ಲೆಲೂಯ. ಹೂವಿನ ಮೇಲೆ ಹೂವ, ಇನ್ನೊಂದು ನೋಡ್ಕೊಂತ ಜೇನುಗಳು ಏನ್ ಮಾಡ್ತಾ ಹಾರಾಡ್ತ, ಅದರಿಂದ ನೀನು ಹಾರಾಡಬೇಡ, ಕಾಲು ಮುರ್ಕಂತೀವಿ. ಅದು ದೇವರಿಗೆ ವಿರೋಧವಾದ ಕೆಲಸ. ಯೌವನಸ್ಥರಿ, ಜಾಗೃತವಾಗಿರು. ನಿನಗೆ ತಲೆ ಮಲಿವಾಗಲಿಕ್ಕಿಂತ ಮುಂಚೆ ನಿನಗೆ ದೇವರ ತಲೆಯಾಗಿದ್ದಾನೆ. ನಿನ್ನ ದೇಹವನ್ನು ಶುದ್ಧವಾಗಿಟ್ಕೊಳ್ಬೇಕು. ಅವರೇನಲ್ಲ ಮದುವೆ ಮಾಡಿಕೊಂಡಿರುವಂತ ಸ್ತ್ರೀ, ಜಾಗೃತವಾಗಿರಿ. ನಿನ್ನ ಯಜಮಾನನ್ನು ಗೌರವಿಸಬೇಕು. ನಿನ್ನ ಯಜಮಾನಿಗೆ ಅಲ್ಲಗಳಿಬಾರ್ದು. ಯಜಮಾನ ಮಾತುಗಳನ್ನು ಕೇಳಬೇಕು, ವಿಧೇಯತೆ ತೋರಿಸಬೇಕು. ನಂದೇ ನಾನು ಸಾಧಿಸ್ತೀನಿ ಅಂತ ನೀನು ಹೇಳ್ಬಾರ್ದು. ಹಂಗೆ ಹೇಳಿದರೆ ದೇವರ ಮಾತುಗಳನ್ನು ಏನ್ ಮಾಡಿದಂಗೆ? ನೀನು ಅಲಕ್ಷ್ಯ ಮಾಡಿದಂಗೆ. ಅಲಕ್ಷ್ಯ. ಹಲ್ಲೆಲೂಯ. ಆದಿಕಾಂಡದಲ್ಲಿ ದೇವರು ಹೇಳಿದ್ದಾನೆ, ನೀವಿಬ್ಬರು ಒಂದಾಗ್ತೀರಿ. ತಂದೆ ತಾಯಿನ ಬಿಟ್ಟು ಏನ್ ಮಾಡ್ತೀರಿ? ನೀವು ಪ್ರತ್ಯೇಕವಾಗಿರ್ತೀರಿ. ಆದ್ರೆ ನಿನಗೆ ಯಜಮಾನನೇ ಶಿರಸ್ಸಾಗಿರ್ತಾನೆ. ಶಿರಸ್ಸಾಗಿದ್ದಾನ. ಶಿರಸ್ಸದ್ರ ಅರ್ಥ ಏನು? ಆತನಿಗೆ ನೀನು ತಲೆಬಾಗಿ ನಡಿಬೇಕಂತ ಅರ್ಥ. ಎಲ್ಲ ಗಟ್ಟಿ ತಕ್ಷಣ ನಿನಗೆ ಒಡೆಯ ಅಂತ ಅರ್ಥ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದ್ರಂಗ ಫಂಕ್ಷನ್ ನಡೆದಿರ್ತಾರೆ. ಇದ್ರಂಗಲ್ಲ, ಸಾರಿ ಕ್ಷಮಿಸ್ರಿ, ದೇವ್ರ ವಾಕ್ಯ ಹೇಳತ್ತಲ್ಲ. ಒಂದು ಫಂಕ್ಷನ್ ನಡೆದಿತ್ತು. ಒಂದು ಫಂಕ್ಷನ್ ನಡೆದಿರ್ಬೇಕಾದ್ರೆ ಹಲ್ಲೆಲೂಯ ಹೇಳಬೇಡ್ರಿ, ಹೇಳ್ಬೇಕು. ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕುಟುಂಬ ಸಮೇತ ಬೀಗ ಹಾಕೊಂಡು ಆ ಫಂಕ್ಷನ್ಗೆ ಅಟೆಂಡ್ ಆಗಿದ್ರು. ಎಲ್ಲರೂ ನೋಡ್ಬೇಕು, ನಾನು ನೋಡ್ಬೇಕು, ಮಕ್ಕಳಿಗೆ ತೋರಿಸ. ಭಾನುವಾರ ರಜೆ ಅಲ್ರಿ, ಅದಕ್ಕೋಸ್ಕರ. ಹಲ್ಲೆಲೂಯ. ಅವಾಗ ಪಕ್ಕದ ಮುದೇಕಿತ್ತು. ಅಲ್ಲಿ ಬೇ ಯವ್ವ, ಇಂಥ ಕಾಲದಾಗ ಎಲ್ಲಿ ಬೇಕಾದ್ರೆ ಕಳ್ರು ಅಂತ ಹೇಳ್ತಾರ. ಇದೇನು ಬೋರ್ ಹಾಕ್ಯಂಡಿ, ಬೋರ್ ಮನ್ಸರ್ ಹಾಕ್ಯಂಡಿ, ಮಾಟಿನ ಹಿಡಕ್ಕೆ ಇಟ್ಕಂಡಿ, ಆಮೇಲೆ ನೆಕ್ಲೆಸ್ ಹಾಕ್ಯಂಡಿ, ಆಮೇಲೆ ಕಾಲಿಗೆಲ್ಲ ಒಳ್ಳೆ ಅವು ವಜ್ರದಲ್ಲಿಟ್ಟು ಏನ್ರ ಉಂಗುರಗಳು ಇಟ್ಕಂಡು, ಕೈಗೆ ಉಂಗುರಗಳು ಇಟ್ಕಂಡು,
ಯವ್ವ ಇದು ಒಳ್ಳೆ ಕಾಲ ಅಲ್ಲ, ಹಾಕ್ಯಂಡು ಅಡ್ಡಾಡೋ ಕಾಲ ಅಲ್ಲವ. ನೀನು ಫಂಕ್ಷನ್ಗೆ ಹಾಕ್ಯಂಬಂದಿಯಲ್ಲ ನೀನು, ಎಂತಾಕಿ ನೀನು ಅಂತಂದ್ರೆ ಅವಾಗ ಎಮ್ಮೆ ಹೇಳಿದ್ದಂತ, ಏನು ಗೊತ್ತಾ, ಏ ಒರಿಜಿನಲ್ ಮನೆಗಿಟ್ಟಿನಿ, ಇದು ಡೂಪ್ಲಿಕೇಟ್ ಅಲ್ಲ. ಒರಿಜಿನಲ್ ಮನೆಗಿಟ್ಟಿನಿ, ಇದು ಡೂಪ್ಲಿಕೇಟ್. ಅಲ್ಲಿ ಲೋಯ್ಯ ದೇವ್ರಿಗೆ ಮೈ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬರೋ ಯೇಸು ಕ್ರಿಸ್ತ ಮಹಾರಾಜ್ ಕೂರ್ಸಿ. ಅವಾಗ ಬಗಲಾಗ ಇರ್ತಕ್ಕಂಥ ಯಜಮಾನ ಅಲ್ಲ, ಬಗಲಾಗಿರ್ತಕ್ಕಂಥ ವ್ಯಕ್ತಿ ನಗ್ತಾ ಇದ್ದಾನ. ಈ ಮುದಿಯಕ್ಕೆ ಅಂತ ಕಾಣ್ಲ ಯಜಮಾನ ಅಂತ ತಿಳ್ಕೊಂಡ್ಲ, ಈ ಮುದಿಯಕ್ಕೆ ಅಂತ ತಿಳ್ಕೊಂಡ್ಲ ಯಜಮಾನ. ಅವಾಗ ಹೇಳೋದು, ಏನವ ಯಾವ ನಿಮ್ಮ ಯಜಮಾನ ಚಂದ ಇದೆನವ, ಚಂದ ನಗ್ತಾ ನೋಡು, ಭಾಳ ಚಲೋ ಇದೆ ನೋಡು, ಒಳ್ಳೆತನ ಮಾಡ್ಕೊಂಡು ನೀನು ಅಂದ. ಇಲ್ಲ ಈಗ ಈತ ಡೂಪ್ಲಿಕೇಟ್ ಮನೆಯಾಗಿದ್ದಾನೆ, ಒರಿಜಿನಲ್. ನೇರವಾಗಿ ಮಾತಾಡೋ ಕಾಲ ಇದು, ಸುಳ್ಳಲ್ಲ ಹೇಳೋದಿದ್ದು, ಸುಳ್ಳಲ್ಲ. ಮೊನ್ನೆ ಟಿವಿಯಲ್ಲಿ ಬಂದಿತ್ತು, ಒಬ್ಬ ಹೆಣ್ಮಗಳು ಹೇಳ್ತಾರೆ, ಇಬ್ಬರು ನಾನು ಮದುವೆ ಮಾಡ್ಕೊಂತಂತ, ಇಬ್ಬರನ್ನ ಇಷ್ಟಪಟ್ಟಾಳಂತ, ಇಬ್ಬರನ್ನ ಮದುವೆ ಮಾಡ್ಕ ಸರ್ಕಾರ ಒಪ್ಪುತ್ತಾರೆ. ಅವ ಏನಂತಾನೆ, ನನ್ನ ಮದುವೆ ಮಾಡ್ಕೋಬೇಕು ನೀನು, ನಾನು ನಿನ್ನ ಭಾಳ ಇಷ್ಟಪಡ್ತೀನಿ, ಪ್ರಾಣಕ್ಕಿಂತ ಹೆಚ್ಚು. ಇನ್ನೊಬ್ಬ ಹೇಳ್ತಾನೆ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚು. ಅದೇ ನಯ್ಯ ಹರಿದು ಈ ಕಡೆ ಕೊಡೋದು. ಏನು ವಿಚಿತ್ರವಾಗಿರ್ತಕ್ಕಂಥ ಕಾಲ. ತಮಿಳ್ನಾಡಲ್ಲಿ ಒಂದು ಘಟನೆ ಏನು ಗೊತ್ತಾ, ಗಣಮಗ ಮದುವೆ ಆಗೋದಕ್ಕೆ ಸರ್ಕಾರ ಮೊರೆ ಹೋಗಿರೋ ಪ್ರಿಯ. ಸರ್ಕಾರದವ್ರು ಏನು ಮಾಡಿದ್ದಾರೆ, ಅನುಮತಿ ಕೊಟ್ಟಿಲ್ಲ, ಗುಡಿಯಾಗ ಹೋಗಿ ಒಬ್ರಿಗೊಬ್ರು ವಿನಾರ ಹಾಕ್ಯಾರ. ಗಣಮಗ ಮದುವೆ ಆಗ್ಬೋದ? ಎಂತ ಕೆಟ್ಟ ಅಪವಿತ್ರವಾಗಿರುವಂಥ ಅಶುದ್ಧವಾಗಿರುವಂಥ ಅಪವಾದಿ ಆತ್ಮಗಳು ಏನ್ ಮಾಡ್ತಾ ಇದ್ದಾರೆ, ಯೌವನಸ್ಥರನ್ನ ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಜಾಗೃತಿ ಮೂಡಿಸೋದು. ಇವತ್ತೆಲ್ಲ ಯಾವತ್ತು ದೇವರು ಬರೆದಿಟ್ಟಲ್ಲ, ಕೆಟ್ಟತನಗಳಿಂದ ಏನ್ ಮಾಡ್ಬೇಕು, ನೀವು ಬಿಟ್ಟು ಹೊರಗೆ ಬರಬೇಕಂತ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವ್ರು ಏನು ಭಕ್ತಿ ಮಾಡ್ತಿದ್ದಮ್ಮ ನೀನು, ಭಕ್ತಿ ಇಲ್ಲ. ಹಿಂಗೆ ಇವತ್ತು ಸ್ವಾಮರಲ್ಲ, ಅದಕ್ಕೆ ಇದನ್ನು ಮಾಡಿ ದಿನ ಇದನ್ನ ಮಾಡಿಕೊಂಡು ಕೂತ್ಕೊಂಡು ಮುಗಿದು ಕತೆ. ಉಣೋದೇ ಅವಾಗ, ತಿನ್ನೋದೇ ಅವಾಗ, ದುಡೋದೇ ಅವಾಗ. ಅಂದ್ರೆ ಸ್ವಾಮಾರದ ಭಕ್ತಿ, ಆಯ್ತವಾರದ ಭಕ್ತಿ, ಅಂದ್ರೆ ಡೂಪ್ಲಿಕೇಟ್ ಭಕ್ತಿ. ಭಕ್ತಿ ಅಂದ್ರೆ ಹೆಂಗಿರ್ಬೇಕ್ರೆ, ಬಂಗಾರ ಇದ್ದಂಗೆ ಇರ್ಬೇಕು, ಎಲ್ಲ ಕಡೆ ಭಕ್ತಿ ಕೇಳಿದ್ದಂಗೆ ಇರಬಾರ್ದು. ಯಾಕೆ ಗೊತ್ತಾ, ಬಳಸೋ ಹೊತ್ತಿನಾಗ ಚೆನ್ನಾಗಿ ಇದಿರ್ತದ, ಬೇಸ ಹರಿತವಾಗಿರ್ತದ. ಬಳಸಲಾದ ಮೂಲಿಗಿಟ್ರೆ ತುಕ್ಕಡ ಬಿಡುತ್ತೆ. ಅಲ್ಲಿಲೋಯ್ಯ, ಬಂಗಾರ ಮೂಲಿಗೆನ ಇಡು, ಹೊರಗನ ಇಡು, ಕೈಯಾಗನ ಇಟ್ಟಗ, ಎಲ್ಲಿಟ್ಕೊಂಡ್ರು ಅದು ತುಕ್ಕಿಡಲ್ಲ, ಎಲ್ಲಿ ಗಡಿದ. ಅದೇ ಪ್ರಕಾರವಾಗಿ ನೀನು ಸುವರ್ಣದ ಪಾದದಲ್ಲಿ, ಬಂಗಾರದ ಪಾದದಲ್ಲಿ ನೀನು ಮೆರುಗು ಹೊಂದಬೇಕಾದ್ರೆ, ಆರೋಪ ನೀನು ತಾಳಬೇಕಾದ್ರೆ, ಯೇಸು ಸ್ವಾಮಿಯ ನಿಜವಾದ ದೇವರಂತ ನೀನು ನಂಬಬೇಕು. ಆತನ ಹಸ್ತದಲ್ಲಿ ನೀನು ಗೊತ್ತರೆ ನಿನಗೆ ಹೊಸ ರೂಪ ಕೊಡ್ತಾನೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಕೂಸು. ನೋಡ್ರಿ, ಮಣ್ಣಿನಿಂದ ದೇವರು ಏನ್ ಮಾಡಿದ್ದಾನೆ, ಸೃಷ್ಟಿ ಮಾಡಿ. 2ನೇ ಅಧ್ಯಾಯ 7ನೇ ವಚನ, 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಎಂದು ಗಟ್ಟಿ ಬರುತ್ತೇನೆ. ಅದಕ್ಕಾಗಿ ನೀವು ಯಾರೇ ಆಗಿರೋ ಸತ್ತ ಮೇಲೆ ಮಣ್ಣಾಗಿ ಇಡಬಹುದು, ಇಲ್ಲ ಸುಟ್ಟಾಕು. ಸುಟ್ಟಾಕಿ ಮೇಲೆ ಹೋಗುತ್ತೆ ಅನ್ನೋದು ಅದೇ ಮಣ್ಣಿಗೆ. ಅಲ್ಲಿಲ್ಲಯ್ಯ, ಮಣ್ಣೇ ಕಾಣು, ನೀನು ಮಣ್ಣೇ ಕಾಣು, ಒಂದು ದಿವಸ ನೀನು ಮಣ್ಣಿನೊಳಗೆ ಹೋಗುವ ಕಣೋ. ಹೌದಾ? ಮಣ್ಣೆ ನೀವು ಮೈ ತಿಕ್ಕಿದ್ರೆ ಈಗ ಮಣ್ಣು ಬೇಯಿಸೋದು ಹೇಳುತ್ತೆ ನೋಡ್ರಿ. ಬೇಸಿಗೆ ಚಳಿಗಾಲದಾಗ ಕಷ್ಟ, ಹೌದ್ರೆ? ಯಾಕೆ ಮಣ್ಣು ಅದು ನೀವು ಮಣ್ಣಾಗ ಅಡ್ಡಾಡಂಗಲ್ಲ. ಆದರೆ ಮಣ್ಣು ಎಲ್ಲಿದೆ, ಮಣ್ಣಿನಿಂದ ನಿನ್ನ ದೇವರು ಮುದ್ದೆ ಮಾಡಿ ಆಕಾರ ಕೊಟ್ಟು ಅದರೊಳಗೆ ತನ್ನ ಜೀವನಿಟ್ಟಿದ್ದಾನೆ. ಎಲ್ಲಿ ಗಟ್ಟಿದ್ದು ಆತನೇ ನಜರೇತಿನ ಯೇಸು. ಯೇಸು ಅಂದ್ರೆ ಯಾರ್ರಿ? ರಕ್ಷಕ. ಹಲ್ಲೆಲೂಯಾ. ಭೂಲೋಕದಲ್ಲಿ ಮನುಷ್ಯನ ಅನೇಕ ನಾಮಗಳು ಇಟ್ಟಿದ್ದಾನೆ ದೇವರಿಗೆ, ಆದರೆ ಯಾವ ನಾಮಗಳು ಕೂಡ ಅಲ್ಲ ಪರಲೋಕಕ್ಕೆ ಸೇರಿಸಲಿಲ್ಲ. ಅದಕ್ಕೋಸ್ಕರವಾಗಿ ಆತನೇ ಒಂದು ನಾಮವನ್ನ ಹಾಕಿ
ಈ ಲೋಕಕ್ಕೆ ಕಾಲಿಟ್ಟಿದ್ದಾನೆ ಪ್ರಿಯರೇ. ಪ್ರೇಸರ ದೇವರಿಗೆ ಮಹಿಮುಂಟಾಗಲಿ. ಯಾಕಪ್ಪ ಒಂದು ಸಲ ಹೇಳ್ತಾರೆ, ಏನ್ರಪ್ಪ ಏನು ನೋಡಿದ್ನಪ್ಪ ಅಂದ್ರೆ ಬೇಯ್ದವ್ರು ಬೇಯಬೇಡ ಅಂತಾರೆ, ದೂಷಣೆ ಮಾಡಿದ್ರು ದೂಷಣೆ ಮಾಡಬಾರ್ದು ಅಂತಾರೆ. ಯಾಕಂತಾರಪ್ಪ ಅಂದ್ರೆ ಎಲ್ಲರೂ ದೇವರ ಪ್ರತಿರೂಪ, ಅದಕ್ಕೋಸ್ಕರವಾಗಿ ನೀವೇನು ಮಾಡಬಾರ್ದು, ದೂಷಣೆ ಮಾಡಬಾರ್ದು ಅಂತ. ಹಲ್ಲೆಲೂಯಾ. ಯಾಕೆ ಗೊತ್ತಾ, ಯಾರು ಮಾಡಿದ್ದವರು, ಯಾರು ಗಳಿಸಿದ್ದು ಅವರೇ ಉಣ್ತಾರೆ, ಇನ್ನೊಬ್ರು ಕೊಡ್ತಾರೆ ಇಲ್ಲ. ಯಾರು ಗಳಿಸಿದ್ದು, ಯಾರು ಮಾಡಿಟ್ಟಿದ್ದು ಅವ್ರು ಉಣ್ತಾರ ಇಲ್ರಿ. ಅದೇ ಪ್ರಕಾರ ಅವರು ಮಾಡಿದ್ದವ್ರು ಏನ್ ಮಾಡ್ತಾರೆ, ಉಣ್ತಾರೆ ಪ್ರಿಯ. ಅವರು ನೀತಿಯ ಬೀಜವನ್ನು ಬಿತ್ತಿದರೆ, ನೀತಿಯ ಬೀಜವನ್ನು ನೀತಿ ಬೀಜವನ್ನು ಬಿತ್ತಿದರೆ ಪ್ರೀತಿಯ ಫಲವನ್ನು ಏನ್ ಮಾಡ್ತಾರೆ, ಅವರು ಕೊಯ್ತಾರೆ ಪ್ರಿಯರೇ. ಪ್ರೇಸ್ ದ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ನೋಡ್ರಿ, ಯೋಬನ ಬರೆದ ಗ್ರಂಥ ದೇವರಿಂದ ನನಗೆ ಹೇಗೆ ಸೃಷ್ಟಿ ಮಾಡಿದೆ. ಇನ್ನು ಕೆಲವರು ಅಂತಾರೆ, ಇಲ್ಲ ಬಿಡ್ರೆ ನಮ್ಮನೇಲಿ ಈಗೇನು ಮಣ್ಣಾಗಲಿಸಿ ಬಂದೀವಿ ನಾವು ಬಂದಿರೋದೇ ಬೇರೆ, ತಾಯಿ ಗರ್ಭದಿಂದ ಬಂದೀವಿ. ಅದನ್ನು ಬರೆದಿರ್ತಾನೆ ಅಪ್ಪ, ಸುಮ್ಮನೆ ಬಿಟ್ಟಿಲ್ಲ, ಎಲ್ಲ ಕಟ್ಟಿದ್ರು. ಯಾಕೆ ಗೊತ್ತಾ, ನಾವು ಭಾಳ ಹುಷಾರ, ಪ್ರಶ್ನೆ ಭಾಳ ಇರ್ತಾವ ಅಂತಕ್ಕ, ಉತ್ತರ ಇರಂಗಿಲ್ಲ, ನಾವು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ದೇವ್ರ ಹತ್ರ ಪ್ರಶ್ನೆ ಇರ್ತದೆ, ಉತ್ತರ ಇರ್ತದೆ, ಎರಡೇ ಇರ್ತವೆ. ಪ್ರೇಸಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೋಬನ ಗ್ರಂಥ 10ನೇ ಅಧ್ಯಾಯ 8ರಿಂದ 11, ಕೀರ್ತನೆ ಗ್ರಂಥ 139 13ರಿಂದ 16. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು, ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿ ಬಿಡುವೆಯಾ? ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೂ ಹೆಂಗಂದ್ರೆ ಜೇಡಿ ಮಣ್ಣಿನಿಂದಲೂ ಎಂಬಂತೆ ರೂಪಿಸಿದ್ದೀಯಲ್ಲ, ಕೃಪೆ ಮಾಡಿ ನೆನೆಸಿಕೋ. ಇನ್ನ ಕೆಲವರು ಆಲೋಚನೆ ಬರುತ್ತೆ, ಹೌದ್ರೆ ದೇವರ ಸೃಷ್ಟಿ ಮಾಡ್ಯಾನ, ಒಬ್ಬರು ಶ್ರೀಮಂತರನ್ನಾಗಿ ಯಾಕೆ ಮಾಡ್ಯಾನ, ಒಬ್ಬರನ್ನು ಬಡವರನ್ನಾಗಿ ಯಾಕೆ ಮಾಡ್ಯಾನ. ಹೌದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಅಗರ್ಭ ಶ್ರೀಮಂತ ರಾಜರ ಮನೆಗೆ ಸ್ಟೀಲ್ ಬಳಕೆ ಮಾಡಲ್ರಿ, ಅವರು ಹಿತ್ತಾಳಿ, ಆಮೇಲೆ ಬೆಳ್ಳಿ ಮತ್ತು ಬಂಗಾರದ ಸಾಮಾನುಗಳು ಬಳಕೆ ಮಾಡಿದ್ರು. ಬಂಗಾರದ ಗಂಗಾಳ, ಬಂಗಾರದ ತೆಂಬಿಗೆ, ಆಮೇಲೆ ಬೆಳ್ಳಿ ಗ್ಲಾಸ್, ಇಂಥದ್ದು ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ಅಂದ್ರೆ ಸೃಷ್ಟಿ ಮಾಡೋ ಸೃಷ್ಟಿಕರ್ತನು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ. ಈಗ ಕುಂಬಾರನು ಏನು ಮಾಡ್ತಾನೆ, ಒಂದು ಗಡಿಗೆ ಮಾಡ್ತಾನೆ. ಒಂದು ಯಾವ ಗಡಿಗೆ ಮಾಡ್ತಾನ್ರಿ, ನೀರು ಹಾಕೋ ಗಡಿಗೆ ಮಾಡ್ತಾನೆ. ಇನ್ನೊಂದು ಸಣ್ಣದು ಚಂಬು ಮಾಡಿದಂಗೆ ಮಾಡ್ತಾನೆ. ಆದ್ರೆ ಒಂದೇ ಮಣ್ಣಿನಿಂದ ಈ ಚಂಬು ತಯಾರು ಮಾಡ್ತಾನ, ಇದನ್ನ ಹೊರಗಡೆ ಇಡ್ತಾನ. ಒಂದೇ ಮಣ್ಣಿನಿಂದ ಪತ್ರಾಣಿ ತಯಾರು ಮಾಡ್ತಾನ, ಅದೇ ಒಂದೇ ಮಣ್ಣಿನಿಂದ ಕೊಡ ತಯಾರು ಮಾಡ್ತಾನ, ಆ ಒಂದೇ ಮಣ್ಣಿನಿಂದ ಹಂಚು ತಯಾರು ಮಾಡ್ತಾನ, ಆ ಒಂದೇ ಮಣ್ಣಿನಿಂದ ಏನ್ ಮಾಡ್ತಾನ್ರಿ, ಇನ್ನ ನಾನಾ ಪಾತ್ರೆಗಳನ್ನು ತಯಾರು ಮಾಡ್ತಾನ. ಆದ್ರೆ ಅದಕ್ಕೆ ಉಪಯೋಗ ಮಾಡಿದ್ದು ಒಂದೇ ಮಾಡ. ಅದೇ ಪ್ರಕಾರವಾಗಿ ಲೋಕದಲ್ಲಿ ಕೂಡ ಬಡವ ಶ್ರೀಮಂತ ಬಲ್ಲಿದ ಎಲ್ಲರನ್ನೂ ದೇವರು ಏನ್ ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ. ಯಾಕೆ ಗೊತ್ತಾ, ಬಡವನು ತನ್ನ ಕಡೆ ದೃಷ್ಟಿ ಇಟ್ಟು ಉಪಯೋಗ ವ್ಯಕ್ತಿ ಆಗಬೇಕು, ಶ್ರೀಮಂತನು ತನ್ನ ಕಡೆ ದೃಷ್ಟಿ ಇಟ್ಟು ಉಪಯೋಗ ವ್ಯಕ್ತಿ ಆಗಬೇಕು, ಸಾಮಾನ್ಯನು ತನ್ನ ಕಡೆ ದೃಷ್ಟಿ ಇಟ್ಟು ಉಪಯೋಗ ವ್ಯಕ್ತಿ ಆಗ್ಬೇಕಂತ ಉಪಯೋಗ ಬರುವಂತ ವ್ಯಕ್ತಿಗಳನ್ನಾಗೇ ದೇವರೇನ್ ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಅದು ಆತನಿಗೆ ಆತನ ಪ್ರಶ್ನೆ ಮಾಡಿ ಕೇಳಬೇಕಾದ್ರೆ, ನೀವು ಆತನಿಗೆ ಇಷ್ಟದಂತೆ ನಡೆದರೆ ಪ್ರಶ್ನೆ ಮಾಡಕ್ ಬರ್ತಾರೆ. ಆತನ ಇಷ್ಟವನ್ನು ನೆರವೇರಿಸಲಾರದೆ ಇದ್ದ ಪಕ್ಷದಲ್ಲಿ ಆತನ ಪ್ರಶ್ನೆ ಮಾಡೋದು ಹೇಗೆ? ಹಲ್ಲೆಲೂಯಾ. ಆದರೆ ಆತ ನಮ್ಮನ್ನ ಕುಂಬಾರ ಮಣ್ಣಿನಿಂದ ಹೆಂಗೆ ಸೃಷ್ಟಿ ಮಾಡಿದ, ಅದೇ ಪ್ರಕಾರವಾಗಿ ಮಾನವರನ್ನು ಉಂಟು ಮಾಡಿದ ಕುಂಬಾರನಾಗಿದ್ದಾನೆ. ಎಲ್ಲ ಗಟ್ಟಿ ಇಷ್ಟಪಡುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನು ಚಂದಂತೇರೋ, ಅದನ್ನ ಏನು ಚಂದಂತೇರೋ, ಸೃಷ್ಟಿ ಮಾಡಿದ ದೇವರನ್ನ ಮರೆತು ಬಿಟ್ಟಿರೋ, ಸೃಷ್ಟಿ ಮಾಡಿದ ದೇವರನ್ನ ಮರೆತು ಬಿಟ್ಟಿರೋ.
ಅಕ್ಕಸಾರಿ ಮಾಡಿದ ಬಂಗಾರ ನತ್ತು ಅಕ್ಕಸಾರಿ ಮಾಡಿದ ಒಳ್ಳೆಯ ನನ್ನ ಕ್ಲಾಸ್ ಏನ್ ಚಂದಂತೀರೋ ಅದನ್ನ ಏನ್ ಚಂದಂತೀರೋ ಸೃಷ್ಟಿ ಮಾಡಿದ ಮೂಗು ಮಾಡಿದ ದೇವರನ್ನ ಮರೆತು ಬಿಟ್ಟಿರು ಮೂಗು ಮಾಡಿದ ದೇವರನ್ನ ಮರೆತು ಬಿಟ್ಟಿರು ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಕುಂಬಾರ ಮಾಡಿದ ಮಣ್ಣಿನ ಮಡಿಕೆ ಏನು ಚಂದಂತೇರೋ ಅದನ್ನ ಏನ್ ಚಂದಂತೇರೋ ಸೃಷ್ಟಿ ಮಾಡಿದ ದೇವರನ್ನ ಮರೆತು ಬಿಟ್ಟಿರು ಸೃಷ್ಟಿ ಮಾಡಿದ ದೇವರನ್ನ ಮರಿಬಾರದು. ಎಷ್ಟು ಚಂದ ಮಾಡ್ಯಾನ. ಮೂಗಿಡತಲ್ಲಿ ಮೂಗಿಟ್ಟನ, ಕಣ್ಣಿಡತಲ್ಲಿ ಕಣ್ಣಿಟ್ಟನ, ಬಾಯಿಡತಲ್ಲಿ ಬಾಯಿಟ್ಟನ, ಹಲ್ಲಿಡತಲ್ಲಿ ಹಲ್ಲಿಟ್ಟನ. ಆದ್ರೆ ಒಬ್ರು ಹಲ್ಲುಗಳಿದ್ದಂಗೆ ಇನ್ನೊಬ್ರದಿಲ್ಲ, ಒಬ್ರು ಮೂಗಿದ್ದಂಗೆ ಇನ್ನೊಬ್ರು ಮೂಗಿಲ್ಲ, ಒಬ್ರು ಕಣ್ಣಿನ ದೃಷ್ಟಿ ಇದ್ದಂಗೆ ಇನ್ನೊಬ್ರು ಕಣ್ಣಿನ ದೃಷ್ಟಿ ಇಲ್ಲ. ಕಣ್ಣುಗಳು ಕಾಣ್ತಾವ, ಆದ್ರೆ ಒಬ್ಬರ ದೃಷ್ಟಿನೇ ಬೇರೆ, ಒಬ್ರು ಕಣ್ಣುಗಳೇ ಬೇರೆ, ಇನ್ನೊಬ್ರು ಕಣ್ಣುಗಳೇ ಬೇರೆ. ಅಲ್ಲಿಲೂಯ್ಯ. ಅದರಂತೆ ಲೋಕದಲ್ಲಿ ಯಾರೂ ಕೂಡ ಉಂಟು ಮಾಡಕ್ ಆಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಆತನ ಸಾಮಾನ್ಯವಾದ ದೇವರಲ್ಲ, ದೇವರಲ್ಲ. ದೇವರಿಗೆ ಮೈ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಆಮೇಲೆ ತುಂಬಿದು ಕೂಡ ತೊಳ್ಕೋದಿಲ್ಲ ಅಂತ. ಅಲ್ಲಿಲೂಯ್ಯ. ಹಂಗ ತುಂಬಿ ಹರಿಯುವಂತ ಪ್ರೀತಿ ತುಂಬಿ ಹರಿಯುವಂತ ಮಹಾದೇವರು ಅವರು ಯಾರೇ? ಯೇಸು ಕ್ರಿಸ್ತ ಮಹಾಪ್ರಭು. ಅಲ್ಲಿಲೂಯ್ಯ. ನೆನ ಕನಿಷ್ಠ ಕಾಣಬೇಡ. ಯಾಕೆ ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನನ್ನ ದೇವರು ಹೆಂಗ ಸೃಷ್ಟಿ ಮಾಡಿದ್ದಾನೆ ಗೊತ್ತಾ ಪ್ರಿಯರೇ? ನೀತಿವಂತರನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ನೋಡ್ರಿ, ಅದಕ್ಕಿಂತ ಮುಂಚೆ ನೋಡೋಣ ಯೋಗನ ಬರ್ತಕ್ಕಂಥ 10ನೇ ಅಧ್ಯಾಯ 8ನೇ ವಚನ. ಮುಂದೆ ಕಂಟಿನ್ಯೂ ಮಾಡಿ. ನನ್ನನ್ನು ತಿರುಗಿ ಮಣ್ಣಾಗುವಂತೆ ಮಾಡುವೆಯಾ? ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದೀಯಲ್ಲ. ನನ್ನನ್ನು ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ ಒದಿಸಿ ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದೆ. ಎಲ್ಲ ಗಟ್ಟಿ ಹೆಚ್ಚು ಬಿಡಲ್ಲ. ಅಯ್ಯೋ, ಮಣ್ಣಿನಿಂದ ಸೃಷ್ಟಿ ಮಾಡಿ ಅಂತಾರಲ್ಲಪ್ಪ, ಇದೆಲ್ಲ ಸುಳ್ಳು ಅಂತ ಅನ್ಕೊಳ್ಳೋರಿಗೆಲ್ಲ ಇದು ಪರಿಪಾಠ ಪ್ರಿಯರು. ಯಾಕೆ? ರಹಸ್ಯನೇ ದೇವರು ತೆಗೆದು ಹೊರಗಿಟ್ಟಾನೆ. ಎಲ್ಲ ಗಟ್ಟಿದ್ರು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ಒಂದು ಬಿಲ್ಡಿಂಗ್ ತಯಾರಾಗಬೇಕಾದ್ರೆ ಏನ್ ಮಾಡ್ಬೇಕ್ರೆ? ರಾಡುಗಳು, ಅಡ್ಡ ರಾಡುಗಳು, ಉದ್ದ ರಾಡುಗಳು ಹಾಕ್ಬೇಕು. 6 ಇಂಚಿಗೊಂದು ಏನ್ ಮಾಡ್ಬೇಕ್ರೆ? ರಾಡ್ ಹಾಕ್ಬಿಟ್ಟು ಅಡ್ಡ. ಅದಕ್ಕೇನ್ ಮಾಡ್ಬೇಕು? 4 ಕಡೆ 6 ರಾಡ್ ಹಾಕಿ 6 ಕಡೆ ಏನ್ ಮಾಡ್ಬೇಕ್ರಿ? ಕಟ್ಟಬೇಕು. ಅದೇ ಪ್ರಕಾರವಾಗಿ ನಮ್ಮ ದೇಹ ಅಂಗಾಲಿನಿಂದ ತಲೆವರೆಗೆ ದೇವರು ಏನ್ ಮಾಡಿದಾನೆ ಗೊತ್ತಾ? ನರಗಳನ್ನ ಏನ್ ಮಾಡಿದಾನೆ? ಬಿಗಿ ಮಾಡಿದ್ದಾನೆ ಪ್ರಿಯರ. ಹಲ್ಲೆಲೂಯಾ. ಅಳ್ಳಾಡ್ಲಾರ್ದಂಗ, ಜಾರ್ಲಾರ್ದಂಗ, ಬ್ರೇಸಲ್ಲ. ಅದರಲ್ಲಿ ಸೆಂಟ್ರ್ ಒಂದು ದೊಡ್ಡ ರಾಡ್ ಇಟ್ಟಾನೆ, ಎಲಬು. ಅದು ಈ ಕಡೆ ಪುಸ್ತಕಲಾರ್ದಂಗ ಮಾಡ್ಯಾನ. ಹಲ್ಲೆಲೂಯಾ. ಮನುಷ್ಯರು ಮಾಡಿದ ಹಿಂಗೆ ಬಗ್ಗಿಸಿದ ಮೇಲೆ ಏನಾಗುತ್ತದ? ಈ ಕಡೆ ತಗ್ಗುಬಿಡುತ್ತೆ, ಮತ್ತೆ ಸೀದಾ ಮಾಡಿದ್ರೆ ಸೀದಾ ಸರೋಗುತ್ತೆ. ಮತ್ತೆ ಹಿಂಗಂದಾಗ ಏನಂತ ಇಲ್ಲಿ ತಗ್ಗುಬಿಡುತ್ತೆ ಪ್ರಿಯರೇ. ಆದ್ರೆ ದೇವರು ಮಾಡೇನ ಮೊಣಕಾಲ ತಗ್ಗೇ ಬಿಡಲ್ಲ. ಎಲ್ಲ ಗಡ್ಡಿ ತಗ್ಗಿ ಮತ್ತೆ ಏನೇನೋ ಇಟ್ಟುಬಿಟ್ಟನ್ರಿ. ಅದು ಮನುಷ್ಯನ ಅದು ಇದು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಹಲ್ಲೆಲೂಯಾ. ಬಿಳೆ ಒಂದು ಇದ್ರಾಗ ಏನ್ ಮಾಡ್ಯಾನ? ಕರೆ ಗುಡ್ಡಿ ಇಟ್ಟಾನ. ಕರೆ ಗುಡ್ಡಿ ಮತ್ತೆ ಬ್ಯಾಟ್ರಿ ಲೈಟ್ ಇದ್ದಂಗ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಅದರಾಗ ಪ್ರಕಾಶ ಇಟ್ಟಾನ, ಕರೆ ಗುಡ್ಡೆಗೆ ಪ್ರಕಾಶ ಇಟ್ಟಾನ. ಎಲ್ರು ಗಟ್ಟಿ ತಿಳಿದ ಒಂದ್ಸಲ ನೋಡ್ರಿ, ಆಲೋಚನೆ ಮಾಡ್ರಿ. ಅಷ್ಟು ಒಳ್ಳೆಯ ಕಣ್ಣನ್ನು ಅಪವಿತ್ರಕ್ಕೆ ಏನ್ ಮಾಡಬಾರ್ದು? ಬಳಸಬಾರ್ದು, ಒಳ್ಳೆದಕ್ಕೆ ಬಳಸಬೇಕು. ಎಲ್ರು ಗಟ್ಟಿ ತಿಳಿದ. ಇಡೀ ಪ್ರಪಂಚ ಎಲ್ಲ ಸರ್ವ ಲೋಕಗಳು ಕೂಡ ದೇವರ ವಾಕ್ಯದಲ್ಲಿ ಲೀನವಾಗಿ ಸಮಸ್ತ ಧನರಾಶಿಗಳು, ಆಸ್ತಿ, ಅಂತಸ್ತು, ಸರ್ವ ಲೋಕಗಳು ಈ ಬೈಬಲ್ ಅಲ್ಲಿ ಅಡಕವಾಗಿ ಪ್ರಿಯರೇ. ಬೇದಲ್ಲ. ನಿಮಗೆ ಸಮೃದ್ಧಿ ಬೇಕಾ? ಸಮಾಧಾನವಾಗಿರ್ಬೇಕಾ?
ವಾಕ್ಯವು ನಿನ್ನನ್ನು ಸ್ವತಂತ್ರನಾಗಿ ಮಾಡುತ್ತೆ. ವಾಕ್ಯವು ನಿನಗೆ ಜಯವನ್ನು ಕೊಡುತ್ತೆ. ವಾಕ್ಯವು ನಿನಗೆ ಸಮಾಧಾನವನ್ನು ಕೊಡುತ್ತೆ. ವಾಕ್ಯವು ನಿನಗೆ ಆರೋಗ್ಯವನ್ನು ಕೊಡುತ್ತೆ. ಬೆಳೆದಲ್ಲ ವಾಕ್ಯವು, ಆ ವಾಕ್ಯದ ಮೂಲಕ ದೇವರು ನಿನ್ನನ್ನು ಉಂಟು ಮಾಡಿದಲ್ಲ ಪ್ರಿಯರೇ. ವಾಕ್ಯವೇ ಬ್ರಹ್ಮ, ಶಬ್ದವೇ ಬ್ರಹ್ಮ. ವಾಕ್ಯವೇ ದೇವರು, ಶಬ್ದವೇ ದೇವರು. ಆ ವಾಕ್ಯ ಶಬ್ದ ಯಾರ? ದೇವರಾಗಿದ್ದಾರೆ. ಎರಡು ಗಡಿ ದರ್ಶನ ಅಂದ್ರೆ ಆ ವಾಕ್ಯವನ್ನು ಏನ್ ಮಾಡಬೇಕು? ಕೇಳಬೇಕು. ಈಗ ದೇವರು ಮಾತಾಡಿದ್ರೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ. ಅಂಜಿಕೆ ಯಾವಾಗ ಬರುತ್ತಾ? ದೇವ್ರನ್ನ ಬಿಟ್ಟ ಪ್ರಪಂಚ ನೋಡಿದಾಗ ಅಂಜಿಕೆ ಬರುತ್ತ. ಅಲ್ಲಿಲ್ಲ ದೇವರಿಗೆ ಮೈ ಉಂಟಾಗಲಿ. 1000 ಮಂದಿಗಾಗಲಿ, 100 ಮಂದಿಗಾಗಲಿ, ನಾನು ಏಸಪ್ಪನ ಮಗ, ಏಸಪ್ಪನ ಮಗಳು ಅನ್ಬೇಕಾದ್ರೆ ಕೆಲವ್ರಿಗೆ ಏನಿಲ್ಲ, ಹೊರಗೊಂದೆ ಒಳಗಡೆ ಇಲ್ಲ. ಏನು ಸ್ವಲ್ಪ ಒಳ್ಳೇದಾಗಿದ್ದಲ್ಲ ಅದಕ್ಕೆ ನಾವು ಓದ್ವಿ. ಒಳ್ಳೇದಾಗಿತ್ತಲ್ಲ ನಾವು ಅದಕ್ಕೆ ಓದ್ವಿ. ದಯಮಾಡಿ ಆ ಉದ್ದೇಶಕ್ಕಾಗಿ ಬರಬೇಡ್ರಿ. ಈ ಲೋಕದಲ್ಲ, ಎಲ್ಲ ಲೋಕಗಳಲ್ಲಿ ಸಲ್ಲುವ ಭಕ್ತಿ ದೇವರಿಗೆ ಕಲಿಸಿಕೊಡ್ತಾ ಇದ್ದಾನೆ. ಎಲ್ಲರಿಗೂ ದೇವದೂತರಿಗೆ ತೀರ್ಪು ಮಾಡುವ ಅಧಿಕಾರವನ್ನು ಸಭೆಗೆ ದೇವರು ಕೊಟ್ಟಿದ್ದಾರೆ. ಅಂದ್ರೆ ದೇವದೂತರಿಗೆ ನ್ಯಾಯ ಹೇಳ್ತಕ್ಕಂಥ ಅಧಿಕಾರ ಸಾಮಾನ್ಯವಾಗುತ್ತಲ್ಲ. ಅಲ್ಲಿಲ್ಲವ್ಯ ವಿಗ್ರಹರಾದ್ರೆ ಎಷ್ಟು ಮಾತ್ರಕ್ಕೆ ದೇವರು ಸಹಿಸೋದಿಲ್ಲ ಪ್ರಿಯರೇ. ಅರ್ಥ ಮಾಡಿಕೊಳ್ಳಬೇಕಾದ್ರೆ ಕೆಲವರು ರಕ್ಷಣೆ ಹೊಂದಿದವರು ಇನ್ನೂ ಕೂಡ ಆ ಕಡೆ ತಲೆ ಇಟ್ಟಿದ್ದಾರೆ. ರಕ್ಷಣೆ ಹೊಂದಿದ ಮಕ್ಕಳು ದಯಮಾಡಿ ನೀವು ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಿರಿ, ಅದರಿಂದ ದೂರ ಆಗಿರಿ ಪ್ರಿಯರೇ. ಅಲ್ಲಿಲ್ಲಯ್ಯ ಸರಿ, ಒಳ್ಳೆಯದು. ಈ ಸಮಯದಲ್ಲಿ ನೋಡೋಣ, ನಮ್ಮನ್ನು ದೂರ ಮಾಡತಕ್ಕಂಥ, ಭಕ್ತಿಯಿಂದ ದೂರ ಮಾಡತಕ್ಕಂಥವು ಏನಾಗಿವೆ. ನಾವು ಏನು ಯಾವ ಪ್ರಕಾರವಾಗಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿದೆ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನ. ದೇವರು ಮಾನವರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದ್ದಾನೆ, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ದೇವರೇನ್ ಮಾಡಿದಾನಂದ್ರೆ ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದಂತ ದೇವರು. ಯಾರಂದ್ರೆ ಮಾನವರನ್ನ ಅಂದನ. ಲಿಂಗಾಯತರನ್ನ, ಕುರುಬರನ್ನ, ನಾಯಕರನ್ನ, ದಲಿತರನ್ನ, ಚಲುವಾದರನ್ನ, ಬಾಲ ಸಂತೋಷದವ್ರನ್ನ, ಮೋಡಿಕರನ್ನ, ಹಡಪದವ್ರನ್ನ, ಅಗಸರನ್ನ ಅಂತ ಹೆಸರಿಟ್ಟನ. ಅಲ್ಲಿ ಇಟ್ಟನ ಮಾನವರನ್ನ ಅಂದನ. ಅಲ್ಲಿಲೋಯ ಉಸಿರಾಡುವ ಯಾವ ಮಾನವನೇ ಆಗಿರಲಿ, ಆ ಉಸಿರು ನಿಲ್ಲಿಸೋದಕ್ಕೆ, ಆ ಉಸಿರು ಚಾಲು ಮಾಡೋದಕ್ಕೆ ಆ ಸೃಷ್ಟಿಕರ್ತನದ ಏಸಪ್ಪನೇ ಕಾರಣ. ಮೇಲೆ ಕಣ್ಣು ಮಾಡಿ ಉಗುಳಿದ್ರೆ ಯಾರಿಗೆ ಉಳುತ್ತೆ? ಯಾರು ಉಗುಳಿರ್ತಾರೆ ಅವ್ರ ಮಕ್ಕಕ್ಕೆ ಉಳುತ್ತೆ. ಅಲ್ಲಿಲ್ಲ ದೇವರಿಗೆ ಮೈ ಮುಟ್ಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಆಮೇಲೆ ಬರೀ ಕ್ರಿಸ್ತ ಮಹಾರಾಜ್ ಕೂರ್ಚ್. ಅಲ್ಲಿಲ್ಲಯ್ಯ ಪ್ರಸಂಗಿ 2:29 ಓದಿದ್ರೆ ದೇವರು ಮಾನವರನ್ನು ಹೆಂಗ್ ಮಾಡಿದಾನ್ರಿ? ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಎಲ್ಲರೂ ಸತ್ಯವಂತರೇ, ಆದರೆ ಅವರು ಬಹು ಯುಕ್ತಿಗಳನ್ನ ಏನ್ ಮಾಡಿದಾರಂತ ಕಲ್ಪನೆ ಮಾಡಿ. ಅಂದ್ರೆ ದೇವರನ್ನ ಅಲ್ಲೇ ನುಡ್ಕದೆ ಯಾಕಪ್ಪ, ಇಲ್ಲೇ ದೇವರು ಮಾಡಿದ ನೋಡಮ್ಮ. ಅರ್ಥ ಆದ್ರಿ? ಅಲ್ಲಿಲೂಯ್ಯ. ಅದಕ್ಕಾಗಿ ಯಾರು ಈ ಧರ್ಮಶಾಸ್ತ್ರವನ್ನು ನಂಬುತ್ತಾರೋ, ಯಾರು ಈ ಸತ್ಯವೇದವನ್ನು ನಂಬುತ್ತಾರೋ ಅವರು ಸತ್ತುಳ್ಳ ದೇವರನ್ನ ಹಿಡ್ಕೊಂಡು ನಡೀತಾರೆ ಪ್ರಿಯರೇ. ಅಲ್ಲಿಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅಲ್ಲಿಲೂಯ್ಯ. ಸರಿ, ಹಾಗಾದ್ರೆ ಸತ್ಯವಂತರನ್ನಾಗಿ ದೇವರು ಸೃಷ್ಟಿ ಮಾಡಿದಾನೆ. ಸತ್ಯವಂತನಾದ ದೇವರ ಹತ್ರ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ಅಲ್ಲಿಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆ ಸತ್ಯ ನಮ್ಮಲ್ಲಿ ಇದೆಯಾ? ಒಂದ್ಸಲ ನಮ್ಮನ್ನು ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ರಿ ನಾನು ದೀಕ್ಷೆ ತಗೊಂಡ್ಬಿಟ್ಟೇನ್ರಿ, ಕರ್ತನ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸ್ತೀನಿ, ನಾನು ಹೋಗ್ಬಿಡ್ತೀನಿ ರೀ. ಎಲ್ಲಿಗೆ ಹೋಗ್ತೀನಿ? ಎಲ್ಲಿಗೆ ಹೋಗ್ತೀನಿ? ದೀನತೆ ಐತೆ ನಮಗೆ, ತಗ್ಗಿಸ್ಕೊಳ್ಳೋ ಸ್ವಭಾವ ಐತೆ, ಗೌರವಯುತವಾಗಿ ನಡ್ಕೊಳ್ತಾ ಇದೆಯಾ? ಕುಟುಂಬಸ್ಥರ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಏನು ಮಾಡಬೇಡ್ರಿ, ರೇಗಿಸಬೇಡ್ರಿ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾರ, ಇನ್ನೊಬ್ರು ಬಂದು ಹೇಳ್ತಾರ, ನಮ್ಮಪ್ಪ ಬೇಯಿಸಿಲ್ಲ, ನಮ್ಮಮ್ಮ ಬೇಯಿಸಿಲ್ಲ, ನಮ್ಮಪ್ಪಂದ ಹಂಗ, ನಮ್ಮ ಒಂದು ಹಿಂಗ, ನಮ್ಮ ಚಿಗಪ್ಪ ಹಂಗ, ನಮ್ಮ ಚಿಗಮ್ಮ ಹಿಂಗ, ನಮ್ಮ ಅಣ್ಣ ಬೆರಿಕಿ, ನಮ್ಮ ಅಣ್ಣ ಉಳುಕು, ನಮ್ಮ ತಮ್ಮ ಕೊಳಕು, ನಮ್ಮ ಅಕ್ಕ ಕಳ್ಳಿ, ನಮ್ಮ ತಂಗಿ ಮಳ್ಳಿ.
ನಮ್ಮತ್ತೆ ಸುಳ್ಳಿ ಯಾರು ಹೇಳ್ತಾರೆ? ಬಂದು ಹೇಳ್ತಾರೆ ಮನೆಗಳು ಸುದ್ದಿ ಹೊರಗೆ ಬರ್ಬೇಕಾದ್ರೆ ಕಾಡ ಮನೆಗೆ ಹೇಳೋದು ಹೊರಗೆ. ಅದಕ್ಕೆ ನೀನು ಬಂಗಾರ ಆಗಿರು ಮನೆ. ಅದನ್ನು ಆಗ್ಬೇಕಾದ್ರೆ ಏನ್ ಬೇಕು? ಅಲ್ಲಿಲೂಯ್ಯ. ಬೆಂಕಿ ಕಸರು, ಬಂಗಾರದಲ್ಲಿ ಕಸರಿದ್ರೆ ಬೆಂಕಿಯಲ್ಲಿ ಹಾಕಿದಾಗ ಏನಾಗುತ್ತದ? ಕಸರೆಲ್ಲ ಹೊರಗುಳುತ್ತೆ. ಬೇಸಲ್ಲ. ಉಪವಾಸ ಇದ್ದು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಯಾವುದು ತೊಲಗಿ ಹೋಗುವುದಿಲ್ಲ. ಉಪವಾಸ ಇದ್ದು ಪ್ರಾರ್ಥನೆ ಮಾಡು, ಕಣ್ಣೀರಿಟ್ಟು ದೇವರ ಬೇಡು. ಬೇಸಲ್ಲ. ಒಬ್ಬ ಮಗಳು ಹೇಳ್ತಾ ಇದ್ದಾಳೆ, ನಮ್ಮಮ್ಮ ಬದಲಾವಣೆ ಆಗ್ಬೇಕಂತ ಕಣ್ಣೀರಿನಿಂದ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ. ಒಬ್ಬ ಮಗ ಹೇಳ್ತಾ ಇದ್ದಾನೆ, ನಮ್ಮ ತಂದೆ ಬದಲಾವಣೆ ಆಗ್ಬೇಕು ಅಂತ ತಿಳ್ಕೊಂಡು ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದಯಮಾಡಿ ನೀವು ಯಾರಾದರೂ ಇದ್ದೀರಾ ನಿಮ್ಮ ಮಕ್ಕಳಿಗೆ ಕಣ್ಣೀರು ತರಿಸೋರು, ನಿಮ್ಮ ಮಕ್ಕಳ ಮನಸ್ಸನ್ನು ನೋವು ಪಡಿಸೋರು. ಅಲ್ಲಿಲೂಯ್ಯ. ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳನ್ನು ನೋವು ಪಡಿಸ್ತಾ ಇದ್ದೀರಾ, ಜಾಗೃತವಾಗಿರಿ. ತಂದೆ ತಾಯಿಗಳು ಯಾವತ್ತಿಗೂ ಮಕ್ಕಳಿಗೆ ಕೇಡು ಬಯಸಲ್ಲ. ಆದ್ರೆ ತಂದೆ ತಾಯಿಗಳಿರ ಭಕ್ತಿಯಲ್ಲಿ ಬೆಳೀತಾ ಇದ್ದಾರೆ. ನೀವು ಭಕ್ತಿಯಲ್ಲಿ ಇದ್ರೆ ನಿಮ್ಮ ಮಕ್ಕಳಿಗೆ ಭಕ್ತಿ ಕಲಿಸ್ತಾರೆ. ಆ ಭಕ್ತಿ ನೋಡಿ ಅವರು ವಿಧೇಯತೆಯನ್ನು ತೋರಿಸ್ತಾರೆ. ಪ್ರಿಯರೇ, ಮಕ್ಕಳ ಭಕ್ತಿವಂತರಾಗಿ ತಂದೆ ತಾಯಿ ಭಕ್ತಿ ಇಲ್ಲದವರಾದ್ರೆ ಕಷ್ಟ ಪ್ರಿಯರೇ, ನಷ್ಟ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ಕಡೆ ಏನ್ ಮಾಡೋಣ? ಸ್ಥಿರ ಚಿತ್ತದಿಂದ ಇರೋಣ ಪ್ರಿಯರೇ. ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಸರಿ, ಹಾಗಾದ್ರೆ ದೇವರಲ್ಲಿ ಸೇರಬೇಕಾದ್ರೆ ಸತ್ಯ ಬೇಕು. ಈಗ ನಮ್ಮಲ್ಲಿ ಇದೆಯೋ? ಸತ್ಯವಂತರು ಸ್ವರ್ಗ ಸೇರುವರು, ಸತ್ಯ ಇಲ್ಲದವರು ನಿತ್ಯ ಅಗ್ನಿ ಎಂಬ ನರಕಕ್ಕೆ ಗುರಿಯಾಗುವವರು. ಲೋಕದೊಳಗ ಕೋಟ್ಯಾನುಗಟ್ಲೆ ಭಕ್ತರು ಇರ್ಬೋದು, ಸಂಬಂಧ ಇಲ್ಲ. ನೀನ್ ನರಕಕ್ಕೆ ಹೋಗ್ತಿ, ನೀನ್ ಭಕ್ತರಲ್ಲಿ ನರಕಕ್ಕೆ ಹೋಗ್ತಾರೆ. ಯಾಕೆ? ಸತ್ಯ ಮಾರ್ಗ ಬೋಧನೆ ಮಾಡದೇ ಇದ್ರೆ ಈ ಲೋಕ ಭೂಮಿನ ದೇವರು ಸುಟ್ಟು ಪೂಜೆ ಮಾಡ್ತಾನೆ. ಎಲ್ಲಿ ಗಟ್ಟಿ ಇಟ್ಬಿಡ್ತಾನೆ, ಸೂರ್ಯನ ಸುಟ್ಟು ಪೂಜೆ ಆಗ್ತಾನೆ. ಯಾಕೆ? ದೇವರ ಮೊದಲ ಕೊರಲಿಟ್ಬಿಟ್ಟಾನ. ಆದ್ರೆ ನಿನ್ನ ಆತ್ಮ ನಿತ್ಯ ನರಕಾಗ್ನಿಯೊಳಗೆ ಆಗ್ತಾನ. ದೇವರನ್ನ ನಂಬಲಾರ್ದಂಗಿದೆ. ದೇವರನ್ನ ನಂಬಿದ್ರೆ ನಿತ್ಯ ರಾಜ್ಯದೊಳಗೆ ಸೇರಿಸ್ತಾರೆ. ಯುಗಗಳು ಬಂಗಾರದ ಲೋಕದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಸರಿ, ಹಾಗಾದ್ರೆ ಪರಮಗೀತ 3ನೇ ಅಧ್ಯಾಯ 1ನೇ ವಚನ. ಪರಮಗೀತ 3ನೇ ಅಧ್ಯಾಯ 1ನೇ ವಚನ. ರಾತ್ರಿಯಲ್ಲಿಯೂ ಹಾಸಿಗೆ ಮೇಲೆ ನನ್ನ ಪ್ರಾಣ ಪ್ರಿಯರನ್ನು ಹುಡುಕಿದನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಈ ಅಮ್ಮ ಚೆನ್ನಾಗಿ ಶೃಂಗಾರ ಮಾಡ್ಕೊಂಡಾಳೆ, ಅಂದವಾಗಿದ್ದಾಳೆ. ಪ್ರಿಯವಾದವರೇ, ಈ ಅಮ್ಮ ತನ್ನ ಪ್ರಾಣ ಪ್ರಿಯನನ್ನು ಹುಡುಕ್ತಾ ಇದ್ದಾಳೆ. ಪ್ರಾಣ ಪ್ರಿಯ ಅಂದ್ರೆ ಅರ್ಥ ಏನು? ಪ್ರಿಯ ಅಂದ್ರೆ ಏನು? ಪ್ರಾಣ ಪ್ರಿಯ. ಸ್ತ್ರೀ ಅಂದ್ರೆ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾನೆ ದೇವರು? ಒಂದು ಸಭೆಗೆ ಹೋಲಿಕೆ ಮಾಡಿದ್ದಾನೆ, ಒಂದು ಮಠಕ್ಕೆ ದೇವರು ಹೋಲಿಕೆ ಮಾಡಿದ್ದಾನೆ. ಎಲ್ಲಿ ಗಡಿತದೆ? ಒಂದು ಮಂದಿರದಲ್ಲಿರ್ತಕ್ಕಂಥ ಜನಕ್ಕೆ ಹೋಲಿಕೆ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಿದ್ಧವಾಗಿದ್ದಾಳೆ ಈ ಅಮ್ಮ, ಆದ್ರೆ ಹುಡುಕ್ತಾ ಇದ್ದಾಳೆ. ಎಲ್ಲಿ ಹುಡುಕ್ತಾ ಇದ್ದಾಳೆ? ಹಾಸಿಗೆಯಲ್ಲಿ. ಎಲ್ಲರಿ? ಹಾಸಿಗೆಯಲ್ಲಿ ಹುಡುಕಿದ್ರೆ ಸಿಗ್ತಾನ ಪ್ರಾಣ ಪ್ರಿಯ? ಎಲ್ಲಿದ್ದಾನೆ? ದೂರ ಇದ್ದಾನೆ, ಹೊರಗಿದ್ದಾನೆ. ಹಲ್ಲೆಲೂಯಾ. ಹಾಸಿಗೆ ಅಂದ್ರೆ ಅರ್ಥ ಏನ್ರಿ ಪ್ರಿಯರೇ? ಆಯ್ತು, ನಾವು ನಂಬಿವ ಆಯ್ತು, ಇಷ್ಟೇ ಇರೋಣ ಹಾಗೆ. ಅಷ್ಟೇ ಇದ್ರೆ ಇನ್ನೊಂದು ಪಾಪ ಎಂಬ ಹಾಸಿಗೆಯಲ್ಲಿ ನಿಂತುಕೊಂಡ ಪ್ರಾಣಪ್ರಿಯನ ಹುಡುಕಿದ್ರೆ ಏನಾಗಲ್ಲ, ಪ್ರಾಣಪ್ರಿಯ ಸಿಗಲ್ಲ. ಆ ಹಾಸಿಗೆ ಬಿಡಬೇಕು, ನಿನ್ನ ಮೊದಲ ಹಾಸಿಗೆ ಬಿಡಬೇಕು. ಹಲ್ಲೆಲೂಯಾ. ಹಾಸಿಗೆ ಅರ್ಥ ಏನ್ರಿ? ನೀನು ಕೂತ್ಕೊಳ್ಳೋದಕ್ಕೆ ಬಳಸಿರ್ತಕ್ಕಂಥ ಒಂದು ವಸ್ತು. ಹಲ್ಲೆಲೂಯಾ. ಅಂದ್ರೆ ಸನ್ಮಾರ್ಗದಿಂದ ತಪ್ಪಿ ಹೋಗಿ ನೀನು ಬಳಸುವ ಒಂದು ವಿಚಾರ, ನೀನು ಬಳಸುವ ಒಂದು ಆಲೋಚನೆ, ನೀನು ಬಳಸುವ ಒಂದು ಕಾರ್ಯ, ನೀನು ಬಳಸುವ ಒಂದು ನಡತೆಯಾಗಿದೆ ಪ್ರಿಯರೇ. ಅದಕ್ಕೆ ಇವರು ಆ ನಡತೆಯಿಂದ ನೀನೇನಾಗಬೇಕು? ಎದ್ದೇಳಬೇಕು. ಹಾಸಿಗೆಯಿಂದ ಪಾಪದಿಂದ ಎದ್ದೇಳಬೇಕು ನೀನು ಅಂತ ದೇವರು ಮಾತಾಡ್ತಾ ಇದ್ದಾರೆ. ಅದ್ರ ಹುಡುಕಿದ್ದು ಎಲ್ಲಿ ಪ್ರಿಯರೇ? ಹಾಸಿಗೆಯಲ್ಲಿ ಹುಡುಕೇಳ, ಅಂದ್ರೆ ಪಾಪದಲ್ಲಿ ಹುಡುಕೇಳ. ಪ್ರಾಣ ಪ್ರಿಯ ಸಿಗ್ತಾನ್ರಿ? ಹಾಸಿಯಾಗ ಯಜಮಾನ್ ಹುಡುಕಿ ಸಿಗ್ತಾನ? ಇಲ್ಲ. ಯಾಕೆ? ಯಜಮಾನ್ ಅಲ್ಲಿ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಾಣ ಪ್ರಿಯ ಅಂದ್ರೆ ಏನೋ? ಪ್ರಾಣವನ್ನು ಕೊಟ್ಟಂತ ದೇವರಂತ ಅರ್ಥ. ಎಲ್ರಿಗಡೆ ಯೋಹಾನ ಬರೆಸುವಂತೆ 3ನೇ ಅಧ್ಯಾಯ 14ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನು ಕೊಟ್ಟನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಆತನ
ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟ. ಎಲ್ಲರೂ ನಿತ್ಯ ಜೀವ ಅಂತ ಬಾಬು. ಎಂಥ ವಿಚಿತ್ರ ರೀ, ಎಂಥ ಪ್ರೀತಿ ರೀ ದೇವ್ರದ್ದು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. 15ನೇ ಅಧ್ಯಾಯ ಯೋಹಾನ ಬರೆಸುವಾರ್ತೆ 13ನೇ ವಚನ. ಯೋಹಾನ 15:13. ಪ್ರಿಯರು, ಪ್ರಾಣವನ್ನು ಸ್ನೇಹಿತರಿಗೋಸ್ಕರವಾಗಿ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೇ ಇಲ್ಲ ಅಂತ. ಪ್ರಾಣ, ಆ ರೀತಿ ಪ್ರಾಣ ಕೊಟ್ಟವರು ಒಬ್ರು. ಅವ್ರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭುಗಳು. ತೆರಿಗೆ ಪ್ರಾಣವನ್ನು ಪಡ್ಕೊಂಡವರು ಅವರೊಬ್ಬರೇ ಭೂಲೋಕದಲ್ಲಿ. ಎಲ್ಲರೂ ಗಟ್ಟಿಯಾಗಿ ತಗೊಳ್ತಿರ್ತಾರೆ. ಪ್ರಾಣವನ್ನು ನಮ್ಮನ್ನು ಪ್ರೀತಿ ಮಾಡಿ ಕೊಟ್ಟಿದ್ದಾರೆ, ಮತ್ತೆ ಪುನಃ ಪ್ರಾಣವನ್ನು ಏನು ಮಾಡಿದ್ದಾರೆ? ಪಡ್ಕೊಂಡಿದ್ದಾರೆ. ಮೃತ್ಯುಂಜಯನಾಗಿ ಎದ್ದು ಬಂದಿರುವ ದೇವರು ಒಬ್ಬರೇ. ಹಲ್ಲೆಲೂಯ. ಬದುಕಿದವರು ಸಹಾಯ ಮಾಡ್ತಾರೆ, ಬದುಕಿದವರು ಕಷ್ಟ ಕೇಳ್ತಾರೆ, ಬದುಕಿದವರು ಮಾತಾಡ್ತಾರೆ, ಬದುಕಿದವರು ಕೈ ಹಿಡಿದು ನಡೆಸ್ತಾರೆ, ಬದುಕಿದವರು ನಮ್ಮ ಇಷ್ಟಾರ್ಥ ನೆರವೇರಿಸ್ತಾರೆ. ಸತ್ತವರಿಗೆ 1000 ಕೋಟಿ ಖರ್ಚು ಮಾಡಿದರೂ ಕೂಡ ಉಪಯೋಗ ಇಲ್ಲ. ಅಲ್ಲಿ ಸಾವು ಬಂದರು, ನೋವು ಬಂದರು, ಏನು ನೋಡೋದಿಲ್ಲ, ಕೇಳೋದಿಲ್ಲ, ಮಾಡೋದಿಲ್ಲ ಸಹಾಯ. ಇದನ್ನ ಪ್ರತಿಯೊಬ್ಬ ಮನುಷ್ಯನ ಅರ್ಥ ಮಾಡಿಕೊಂಡು ಆತನ ಕಡೆ ತಿರುಗಿದರೆ, ಆತನ ಕಡೆ ಚಿತ್ತವನ್ನು ತಿರುಗಿಸಿದರೆ ಅವರ ಜೀವಿತ ಚೊಕ್ಕ ಬಂಗಾರದಂಗಾಗುತ್ತೆ. ಪ್ರೀಸಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅನೇಕರು ಹುಡುಕ್ತಾ ಇದ್ದಾರೆ, ಅನೇಕರು ಹುಡುಕ್ತಾ ಇದ್ದಾರೆ. ಹುಡುಕ್ತಾ ಇಲ್ಲ ಅಂತಲ್ಲ, ದೇವರಂದ್ರೆ ಎಲ್ಲರಿಗೂ ಬೇಕು, ದೇವರಂದ್ರೆ ಎಲ್ಲರಿಗೂ ಬೇಕು. ಎಲ್ಲರೂ ಒಂದೊಂದು ಮಾಡ್ಕೊಂಡಿದ್ದಾರೆ. ಇದು ನಮ್ಮ ದೇವರು, ಇವತ್ತು ನಮ್ಮ ವಾರ, ಇದು ನಮ್ಮ ದೇವ್ರ ವಾರ. ಯಾವುದು ನಿಮ್ಮ ದೇವ್ರ ವಾರ, ನಾವು ನಿಮ್ಮ ದೇವ್ರ ವಾರಕ್ಕೆ ನಾವು ಮಾಡಲ್ಲ, ಇದು ನಮ್ಮ ದೇವ್ರ ವಾರ ಅಂತ. ಆದರೆ ಎಲ್ಲ ವಾರಗಳು ಸೃಷ್ಟಿ ಮಾಡಿದ ದೇವರು ಯೇಸು ಕ್ರಿಸ್ತ ಮಹಾಪ್ರಭು. ಎಲ್ಲ ಗೊತ್ತಿದೆ. ವಾರಗಳು ಮಾಡಿದವರು ಯಾರೋ ಗೊತ್ತಿಲ್ಲ ಅವರಿಗೆ, ವಾರಗಳಿಗೆ ಹೆಸರಿಟ್ಟವರು ಯಾರೋ ಗೊತ್ತಿಲ್ಲ ಪ್ರಿಯರೇ. ದಿನಗಳು ಯಾರು ಮಾಡಿದ್ರು ಗೊತ್ತಿಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಉಂಟು ಮಾಡಿದವರು ಯಾರೋ ಗೊತ್ತಿಲ್ಲ ಪ್ರಿಯರೇ. ನಾನು ಗಂಟಘೋಷವಾಗಿ ಹೇಳ್ತೇನೆ, ನನ್ನ ತಂದೆಯಾದ ದೇವರೇ ಅವುಗಳನ್ನು ಉಂಟು ಮಾಡಿದನು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯ. ಪ್ರಾಣ ಅಂದ್ರೆ ಜೀವ, ಪ್ರಾಣ ಅಂದ್ರೆ ಜೀವ, ಬೆಳಕು, ನೀತಿ, ಸತ್ಯ ಮಾರ್ಗವಾಗಿದೆ ಪ್ರಿಯರೇ. ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರಿಯ, ಇಷ್ಟವುಳ್ಳಾತ, ರಕ್ಷಕ, ಆದರಣದಾತ, ಒಡೆಯ, ರಾಜ, ಅಂಧಗಾರ, ಅತಿ ಪರಿಶುದ್ಧವಂತ ದೇವರಾತ್ಮ. ಪ್ರಾಣ ಪ್ರಿಯ. ಅಲ್ಲೆಲೂಯ. ಅಂದ್ರೆ ಪ್ರಾಣವನ್ನ ಕಾಪಾಡುವ ದೇವರು. ಇದ್ದಕ್ಕಿದ್ದಂತೆ ಒಬ್ಬಳೆ ಬಂದ್ಬಿಟ್ಲು. ಏನಂತ ಬಂದು ಗೊತ್ತಾ? ನನ್ನ ಮಗಳು ಸಾಯಲಿಕ್ಕಿದ್ದಾಳೆ, ಅಪ್ಪ ನನ್ನ ಮಗಳನ್ನೇನು ಮಾಡು, ಕಾಪಾಡು. ಏಸಪ್ಪ, ನಿನ್ನ ಮಗಳನ್ನು ಪೀಡಿಸುವಂತ ದುರಾತ್ಮ ಬಿಟ್ಟು ಹೋಗಿದೆ, ಹೊರಡಂತ ಹೇಳಿದ್ರು. ಯಾವ ಸಮಯದಲ್ಲಿ ಏಸಪ್ಪ ಹೇಳಿದ್ರು ಅದೇ ಸಮಯದಲ್ಲಿ ಆ ಮಗಳು ಆರಾಮಾಗಿ ತಲೆ ಬಜ್ಜಿಕೊಂಡು ಸುರಕ್ಷಿತವಾಗಿ ಸ್ನಾನ ಮಾಡಿ ಬಟ್ಟೆಗಳು, ಚಲೋ ಬಟ್ಟೆಗಳು ಹಾಕ್ಕೊಂಡು ಚೆನ್ನಾಗಿ ಕೂತ್ಕೊಂಡಿದ್ದಂತೆ. ಎಲ್ಲ ಗಡಿದ್ರು ಬಂದು ಕೇಳಿದಂತ, ಅಮ್ಮ ಎಷ್ಟು ಗಂಟೆಗೆ ಗುಣ ಆಯ್ತು? ಅಮ್ಮ ಕರೆಕ್ಟ್ 1 ಗಂಟೆ ಆಗಿತ್ತು. ಏಸಪ್ಪ ಹೇಳಿದವು ಸಮಯ ಕೊಡದೆ 1 ಗಂಟೆ. 2 ಗಂಟೆ ಇದ್ದು. ಯಾಕೆ ಗೊತ್ತಾ? ಪ್ರಾಣ ಉಳಿಸುವ ದೇವರು. ಮುಖದ ಹಬ್ಬ ಬರ್ತಾನೆ, ಅಪ್ಪ ನನ್ನ ಮಗಳು ಸಾಯುವ ಒಂದು ಸ್ಥಿತಿಯಲ್ಲಿದ್ದಾಳೆ ಬನ್ನಿ ಅಂತ. ಬರ್ತಾ ಇರ್ಬೇಕಾದ್ರೆ, ನಡ್ಕೊಂಡು ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಏನಾಗುತ್ತೆ ಗೊತ್ತಾ? ಇನ್ನ 2 ಆಳುಗಳು ಬರ್ತಾರೆ. ಅಯ್ಯೋ ನಿನ್ನ ಮಗಳು ಈಗಲೇ ಏನಾದ್ಲ, ತೀರಿ ಹೋದ, ಸತ್ತು ಒಂದು ಗುರುವಿಗೆ ಯಾಕೆ ತೊಂದರೆ ಕೊಡ್ತಿ? ಹಲ್ಲೆಲೂಯ, ಹಲ್ಲೆಲೂಯ. ಗುರುವಿಗೆ ಯಾಕೆ ತೊಂದರೆ ಕೊಡ್ತಿ ಅಂತಂದು ಅವಾಗ ಸ್ವಲ್ಪ ಗಮನಿಸಿ ಹೇಳಿದ, ಧೈರ್ಯವಾಗಿರು, ನಿನ್ನ ಮಗಳು ಸತ್ತಿಲ್ಲ. ಏನ್ ಮಾಡ್ತಾ ಇದ್ದಾಳೆ? ನಿದ್ದೆ ಮಾಡ್ತಾ ಇದ್ದಾಳೆ. ಎಲ್ಲಿ ಸತ್ತಿಲ್ಲ ಅಂತ ಯಾವಾಗ ಏಸಪ್ಪ ಇಲ್ಲಿ ಬಿಟ್ಟ ಬಾಣ, ಸೀದಾ ಎಲ್ಲಿ ಜೀವ ಹೋಗಿತ್ತು, ಎಲ್ಲಿ ಒಕ್ಕಂಡಿತ್ತು, ಯಾರು ಒಯ್ದಿದ್ರು ಅದು ಪುನಃ ಏನಾಗ್ಬಿಡ್ತು, ವಾಪಸ್ ಬಂದು ಆಕೆ ದೇಹದೊಳಗೆ ಸೇರುವುದಕ್ಕಾಗಿ ನಿಂತ್ಕೊಂತು. ಯೋಸಪ್ಪನ್ನೇ ಎದುರು ನೋಡ್ತಾ ಇತ್ತು. ಬ್ರೇಸಲ್ಲ. ಯಾಕೆ? ಆತನ ಅಪ್ಪಣೆ ಇಲ್ಲದ ಹುಲ್ಲು ಕಡ್ಡಿ ಕೂಡ ಒಣಗೋದಲ್ಲ ಪ್ರಿಯರೇ. ಬೇಸಲ್ಲ. ಕೆಲವರು ಅಂತಾರೆ, ಏನ್ ಮಾಡ್ಬೇಕ್ರೆ, ಹುಲ್ಲು
ಒಣಗೋಗ್ಬೇಕಂತ ಎಣ್ಣೆ ಹೊಡೆದು ಎಣ್ಣೆ ಡೂಪ್ಲಿಕೇಟ್ ಆಗಿಬಿಟ್ಟದ, ಅದಕ್ಕಾಗಿ ಹುಲ್ಲು ಒಣಗುವಲ್ದ. ಆದರೆ ಎಣ್ಣೆ ಡೂಪ್ಲಿಕೇಟ್ ಅಲ್ಲ, ಅಲ್ಲಿ ಅಪ್ಪಣೆ ಆಗಿಲ್ಲ ಪ್ರಿಯರೇ. ಎಲ್ಲ ಗಟ್ಟಿದ್ದು ಎಷ್ಟೊಂದು ಕುಡಿದವ ಸಾಯಿಲ್ಲ ನೋಡ್ರಿ, ಹಂಗ ಉಳ್ಕೊಂಬಿಟ್ರು. ಹೌದಲ್ಲಿ ಅಪ್ಪಣೆ ಆಗಿದೆ, ಅದಕ್ಕಾಗಿ ಉಳ್ಕೊಂಡ. ಅಪ್ಪಣೆ ಆದಮೇಲೆ ನೀನು ಸ್ವಲ್ಪ ಕುಡಿ, ನೀರ ಕುಡಿ, ಏನಾಯ್ತು ಹೋಗಿ ಕುಡಿತೀವಿ. ಅಲ್ಲಿದಯ್ಯ ದೇವ್ರಿಗೆ ಮೈಮುಟ್ಟಾಗಿ, ದೇವ್ರಿಗೆ ಸ್ತೋತ್ರ ಉಂಟಾಗಿ. ಆಮೇಲೆ ಹುಡುಕಿದ್ದು ಎಲ್ಲಿ ಹುಡುಕಲ್ರಿ ಅಮ್ಮ? ರಾತ್ರಿಯಲ್ಲಿ. ಎಲ್ಲಿ? ರಾತ್ರಿ ಅದಕ್ಕೆ ಸದೃಶ. ಪಾಪ ಕಾರ್ಯಗಳು ಮಾಡೋದಕ್ಕೆ ಅನುಕೂಲಕರವಾಗಿರುವಂತ ಸಮಯವೇ ರಾತ್ರಿ ಸಮಯ. ಯವನಸ್ಥರೇ, ಯವನ ಸ್ತ್ರೀಯರೇ, ಅನುಭವಶಾಲಿಗಳೇ ಅರ್ಥ ಮಾಡಿಕೊಳ್ಳ್ರಿ. ರಾತ್ರಿ ಕಾಲದಲ್ಲೇ ಪಾಪ ಕಾರ್ಯಗಳು ನಡೆಯುವುದು ಜಾಸ್ತಿ. ಅದಕ್ಕಾಗಿ ದೇವರು ಮಾತಾಡ್ತಾ ಇದ್ದಾರೆ, ನೀನು ಜಾಗೃತವಾಗಿರು ಅಂತ. ಹಲ್ಲೆಲೂಯಾ. ರಾತ್ರಿ ಪಾಪದ ಹಾಸಿಗೆಯಲ್ಲಿ ಪಾಪ ಕಾರ್ಯಗಳು 90% ನಡೀತೇವಂತ, 10% ಹಗಲೊತ್ತು ನಡೀತೇವಂತ. 90% ಯಾವಾಗ? ರಾತ್ರಿ ಸಮಯದಲ್ಲಿ ನಡೀತೇವಂತ. ಹಾಸಿಗೆ ಅಂದರೆ ಸಂಪ್ರದಾಯ. ಒಂದು ಹಾಸಿಗೆ, ಒಂದನೇ ಹಾಸಿಗೆ ಸಂಪ್ರದಾಯ. ನಮ್ಮದು ಹಿಂಗೈತಪ್ಪ, ಹಿಂಗ ಮಾಡ್ಬೇಕಂತ ಐತೆ, ನಾವು ಹಿಂಗ ಮಾಡ್ಕೊಂತ ಹೊಂಟೀವಿ. ಹಲ್ಲೆಲೂಯಾ. ಸರಿ, ಮಾರ್ಕ್ ನಂಬರ್ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ. ಮೊದಲನೇ ಹಾಸಿಗೆ. ಹಲ್ಲೆಲೂಯಾ. ಈಗ ನೀವು ಕಲಿಸುತ್ತ ಬಂದಿರುವ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನು ಏನ್ ಮಾಡ್ತಾರೆ? ನಿರಾರ್ಥಕ. ಯಾರು ಕಲಿಸ್ತಾ ಇದ್ದಾರೆ? ಶರಣರು ಕಲಿಸ್ತಾರ, ಶಾಸ್ತ್ರಗಳು ಕಲಿಸ್ತಾರ, ಸಂಪ್ರದಾಯಗಳು ಕಲಿಸ್ತಾರ. ಕಲಿಸ್ತಾ ಬಂದದರಿಂದ ದೇವರ ಮಾತುಗಳು ಏನ್ ಮಾಡ್ತಾ ಇದ್ದಾರೆ? ನಿರಾರ್ಥಕ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ತರದ ರೋಗಗಳು ಬಂದು ಮನುಷ್ಯನ ಏನ್ ಮಾಡ್ತಾ ಇವೆ? ಕೊಲ್ಲುತ್ತಾ ಇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ. ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ದೇವರು ಮಾತಾಡ್ತಾ ಇದ್ದಾರೆ. ದೇವರ ಆಜ್ಞೆಗಳನ್ನು ಯಾಕೆ ಮೀರುತ್ತೀರಿ? 6 ದಿವಸಗಳು ದುಡಿದು ನೀನು ಕೆಲಸವನ್ನು ಮಾಡಬೇಕು, 7ನೇ ದಿವಸ ನೀನು ದೇವರ ಮಂದಿರದಲ್ಲಿ ಕಾಣಿಸ್ಕೊಳ್ಬೇಕು. ಯಾಕೆ ಕಾಣಿಸ್ತಾ ಇಲ್ಲ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಆಮೇಲೆ ಹಂಗಾದ್ರೆ ನೀವು ಪ್ರಶ್ನೆ ಮಾಡಿ, ಏನ್ರಿ ನೀವು ಮನೆ ಕಟ್ಟಾಗಿ ಇವತ್ತಿನ ಇಟ್ಟುಬಿಟ್ರಿಲ್ಲ? ಅವ್ರು ದೇವ್ರು ನಂಬಿದ ಮಕ್ಕಳಲ್ಲ. ಅವ್ರಿಗೆ ಫಸ್ಟಿಗೆ ಹೇಳಿಬಿಟ್ಟಿ ನಾವು, ಆಯ್ತವ್ರ ನೀವು ಮಾಡಬಾರ್ದು ಅಂತ ಹೇಳಿಬಿಟ್ಟಿ. ಹೇಳಿಲ್ಲ ಏಸಪ್ಪ? ಹೇಳಿವಾಗಿಲ್ಲ. ಅವ್ರು ದೇವ್ರು ನಂಬಿದ ಮಕ್ಕಳು. ಅವ್ರು ದೇವ್ರು ನಂಬಿದ್ರ ಅಲ್ರಿ ನಾವು ಪ್ರಾರ್ಥನೆಗೆ ಬರ್ತೀವಿ ಅಂತಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೇನ್. ಹಲ್ಲೆಲೂಯಾ. ಸರಿ, ಓದ್ರಿ ಇನ್ನ. ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ. ದೂಷಿಸೋದ್ರೇನ್ರಿ? ದೂಷಣೆ ಮಾಡೋದು, ಅವ್ರ ಮಾತು ಕೇಳೋದಂಗಿರೋದು. ತಂದೆ ತಾಯಿನ ದೂಷಣೆ ಮಾಡಿ, ನಮ್ಮ ಅವ್ವ ಚೆನ್ನಾಗಿಲ್ಲ, ನಮ್ಮ ಅಪ್ಪ ಚೆನ್ನಾಗಿಲ್ಲ, ಅವ್ರು ಹಂಗಾಗ್ಯಾರ ಹಿಂಗಾಗ್ಯಾರ, ಅವ್ರು ಹಂಗೆ ಇದ್ನಪ್ಪ ಅಂದ್ರೆ ಅದು ಮಾತು ಬೇರೆ. ಚಲೋ ಇದ್ದಾಗ ಹಂಗೆ ಇದ್ದಾರೆ ಅನ್ಕೊಳ್ಳೋದು ತಪ್ಪು ಪ್ರಿಯರೇ. ಎಲ್ಲ ಗಡಿತು. ಹಲ್ಲೆಲೂಯಾ. ಪಾಪ ಮಾಡುವವರನ್ನ ಪಾಪದಿಂದ ಬಿಡಿಸುವುದೇ ಈ ಮೃತ್ಯುಂಜಯ ಮಠದ ಕೆಲಸ. ಪ್ರೀಸ್ ಎಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಇಂಥ ಮಠಕ್ಕೆ ಯಾರು ಬಂದರೂ ಕೂಡ ಏನಾಗ್ತಾರೆ? ಗಟ್ಟಿ ಆಗ್ತಾರೆ. ದೇವಲೋಕ ಸೇರೋದಕ್ಕೆ ಪ್ರೀಸ್ ಎಲ್ಲ ಪರಿಶುದ್ಧರಾಗಿ ಜೀವಿಸ್ತಾರೆ. ಆಮೇಲೆ ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂದೆ. ಮೊದಲನೇ ಹಾಸಿಗೆ ಯಾವ್ದ್ರಿ? ಸಂಪ್ರದಾಯ. ಎರಡನೇದು
119ನೇ ಕೀರ್ತನೆ 139ನೇ ವಚನ 2. ಬೇಗ. 119ನೇ ಕೀರ್ತನೆ 139ನೇ ವಚನ. ಮತ ಆಸಕ್ತಿಯು ನನ್ನನ್ನು ದಹಿಸಿ ಬಿಟ್ಟಿತು. ಮತ ಆಸಕ್ತಿಯು ನನ್ನನ್ನು ದಹಿಸಿ ಬಿಟ್ಟಿತು. ಮತ ಮತ ಇದು ನನ್ನ ಮತ, ಇದು ನಿನ್ನ ಮತ ಅಂತೇಳಿ ಯಾರು ತಮ್ಮನ್ನ ಹೆಚ್ಚಿಸಿಕೊಳ್ತಾರೋ, ತಮ್ಮ ಗುಂಪನ್ನು ಹೆಚ್ಚಿಸಿಕೊಳ್ತಾರೋ, ಆ ಆಸಕ್ತಿ ಮನುಷ್ಯನ ಏನ್ ಮಾಡುತ್ತಂತ? ಬೆಂಕಿ ಹಚ್ಚಿ ಉರಿಸಿ ನಾಶ ಮಾಡುತ್ತಂತ. ಅರ್ಥ ಆಯ್ತ್ರಿ? ಅಲ್ಲಿಲ್ಲ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಮತದವ್ರು ನಿಂತಾರಪ್ಪ, ಅವ್ರಿಗೆ ನಾವು ಓಟ್ ಕೊಡಲ್ಲ, ಇವ್ರಿಗೆ ಕೊಡೋದು. ಒಳ್ಳೆ ವ್ಯಕ್ತಿ ಆದ್ರೂ ಕೊಡ್ರಿ. ಎದುರುಗಡ್ಡಿ ದಿವಸ ಮತ ಮಾರಣ ಹೋಮವನ್ನು ಸೃಷ್ಟಿ ಮಾಡುತ್ತೆ, ಕುಲ ಕೂನಿಗಳನ್ನ ಮಾಡಿಸುತ್ತೆ. ಮನುಷ್ಯನನ್ನ ಏನ್ ಮಾಡ್ಬೇಕು? ಒಳ್ಳೆಯವರನ್ನಾಗಿ ನೋಡ್ಬೇಕು. ಪ್ರೇಸ್ ಅಲ್ಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಮೊದಲನೇದೇನ್ರಿ? ಸಂಪ್ರದಾಯ. ಎರಡನೇದೇನು? ಮತ ಎಂಬ ಆಸೆಗೆ ನಿನಗೆ ಮುಳ್ಳು ದೇವಲೋಕಕ್ಕೆ ಒಯ್ಯಂಗಲ್ ನಾಶನ ಮಾಡುತ್ತೆ, ನರಕಕ್ಕೆ ಒಯ್ಯುತ್ತೆ. ಸಂಪ್ರದಾಯ ಎಂಬುದು ದೇವಲೋಕಕ್ಕೆ ನಿನ್ನ ಒಯ್ಯಲ್ಲ, ನರಕಕ್ಕೆ ಹೋಗುವಂತೆ ಮಾಡುತ್ತೆ. ಮೂರನೇದ್ದು ಯೆಹೆಜ್ಕೇಲ ಗ್ರಂಥ 18ನೇ ಅಧ್ಯಾಯ 10ರಿಂದ 13. ಯೆಹೆಜ್ಕೇಲ 18ನೇ ಅಧ್ಯಾಯ 10ರಿಂದ 13. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಊಟವನ್ನು ಪಡೆದ ಮಗನು ಹಾ ಈಗ ಹೇಳಿದ ಸುಕೃತ್ಯಗಳಲ್ಲಿ ಹಾ ಯಾವನ್ನಾದರೂ ನಡೆಸಿ, ಹಾ ಸುಕೃತ್ಯಗಳಲ್ಲಿ ಯಾವುದನ್ನು ನಡೆಸದೆ ಹಾ ಗುಡ್ಡಗಳ ಮೇಲೆ ಹಾ ಯಜ್ಞಶೇಷವನ್ನು ತಿಂದು ಹಾ ನೆರೆಯವನ ಹೆಂಡತಿಯನ್ನು ಕೆಡಿಸಿ ಹಾ ದೀನ ದರಿದ್ರನನ್ನು ಹಿಂಸಿಸಿ ಹಾ ಜನರ ಸ್ವತ್ತನ್ನು ಅಪಹರಿಸಿ ಹಾ ಸಾಲಗಾರನ ವಜ್ಞೆಯನ್ನು ಬಿಗಿ ಹಿಡಿದು ಹಾ ವಿಗ್ರಹಗಳ ಕಡೆಗೆ ಕಣ್ಣೆತ್ತಿ ಅಸಹಾಯ ಕಾರ್ಯವನ್ನು ಮಾಡಿ ಹಾ ಸಾಲಕ್ಕೆ ಬಡ್ಡಿ ತೆಗೆದು ಹಾ ಲಾಭಕ್ಕೆ ಹಣ ಕೊಟ್ಟು ಹಾ ಬಲಾತ್ಕಾರಿಯು ರಕ್ತ ಸುರಿಸುವನು ಹಾ ಆಗಿದ್ದರೆ ಬಾಳುವವನೇ, ಹಾ ಬಾಳಲೇ ಬಾಳನು. ಹಾ ಈ ದುರಾಚಾರಗಳನ್ನೆಲ್ಲ ಹಾ ನಡೆಸಿದ್ದನ್ನೆಲ್ಲ ಹಾ ಸತ್ಯ ಸಾಯುವನು. ದುರಾಚಾರದ ಆಸೆಗೆ. ಯಾವುದರದ? ದುರಾಚಾರದ ಆಸೆಗೆ. ವಿಗ್ರಹವಾದನ ಒಂದು ದುರಾಚಾರ ಅಂತ, ವ್ಯಭಿಚಾರ ಒಂದು ದುರಾಚಾರ ಅಂತ. ಕೆಲವರು ಅನ್ಬೋದು, ಪ್ರಿಯರೇ, ನಮ್ಗೆ ಮದುವೆ ಆಗಿದ್ರೆ ನಮ್ಮ ಯಜಮಾನ ತೀರಿ ಹೋಗಿದ್ದಾರೆ, ನಮ್ಮ ಜೀವನ ಹೆಂಗೆ? ಮದುವೆ ಇನ್ನೊಂದು ಆಗ್ಬೋದು, ಆಗ್ಲಿಲ್ಲ. ವಾಕ್ಯದಲ್ಲಿದೆ, ಒಂಟಿಯಾಗಿ ಜೀವಿಸೋಕೆ ನಿನ್ನಿಂದ ಆಗಲ್ಲ, ದೇಹವನ್ನು ಹತೋಟಿಯಲ್ಲಿ ತರೋದು ನಿನ್ನಿಂದ ಆಗಲಿಲ್ಲ ಅಂದ್ರೆ ನೀನು ಮದುವೆ ಮಾಡಿಕೆ ಅಂತೇಳಿ ದೇವರು ತಿಳಿಸಿದ್ದಾರೆ ಪ್ರಿಯರು. ಯಾಕಂದ್ರೆ ನಿನಗೆ ಗಂಡನ ಹಂಗ ಏನಾಗಿದೆ? ತಪ್ಪಿ ಹೋಗಿದೆ. ಆದ್ರೆ ಇನ್ನೊಂದು ಮಾತು ಹೇಳಿದ್ರೆ ಏನು ಗೊತ್ತಾ? ಯೌವನ ಸ್ತ್ರೀಯರೇ, ಸೃಷ್ಟಿಕರ್ತನೇ ನಿಮಗೆ ತಲೆಯಾಗುವ ಪ್ರಕಾರವೇ ಮದುವೆ ಆಗಿ ಗಂಡ ಸತ್ತಿರುವಂತ ವಿಧವೆ ಕೂಡ, ವಿಧವೆಗೆ ಯಾರು ತಲೆಯಾಗಿದ್ದಾರೆ? ಸೃಷ್ಟಿಕರ್ತನೇ ತಲೆಯಾಗಿದ್ದಾನೆ. ದೇವರಿಗೆ ಮಹಿಮುಂಟಾಗಲಿ. ಅಂದ್ರೆ ದೇವರ ಕಾರ್ಯಗಳು ಮಾಡೋದ್ರಲ್ಲಿ ನೀವು ಆಸಕ್ತಿ ಉಳ್ಳವರಾಗಿರಬೇಕು, ದೇವರನ್ನ ಮಹಿಮೆ ಪಡಿಸುವ ವ್ಯಕ್ತಿಗಳಾಗಿರಬೇಕು, ರಕ್ಷಣೆ ಹೊಂದಿ ದೇವರನ್ನ ಅನೇಕ ಜನರಿಗೆ ತಿಳಿಸುವ ಪ್ರಾರ್ಥನೆ ವೀರರಾಗಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ದುರಾಚಾರ ಪದ್ಧತಿ, ಇದು ದುರಾಚಾರ ಎಂಬ ಆಸೆಗೆ. ಮೊದಲನೇ ಆಸೆಗೆ ಯಾವುದ್ರಿ? ಸಂಪ್ರದಾಯ. ಎರಡನೇ ಆಸೆ ಯಾವುದು? ಮತಾಸಕ್ತಿ. ಮತ ನನ್ನ ಮತ ನಿನ್ನ ಮತ. ಮೂರನೇದು ದುರಾಚಾರ. ನಾಲ್ಕನೇದ್ದು ಜ್ಞಾನೋಕ್ತಿ 29ನೇ ಅಧ್ಯಾಯ 11ನೇ ವಚನ. ಜ್ಞಾನೋಕ್ತಿ 29:11. ಮೂಢನು ತನ್ನ ಕೋಪವನ್ನೆಲ್ಲ ಹಾ ತೋರಿಸುವನು, ಹಾ ಜ್ಞಾನಿಯು ತನ್ನ ಕೋಪವನ್ನು ತಡೆದು. ಸಾಕು. ಮೂಢತ್ವ ಎಂಬ ಆಸೆಗೆ. ಎಂತ ಆಸೆಗೆ? ಅಂದ್ರೆ ಎಷ್ಟು ಹೇಳಿದ್ರೆ ಕೇಳೋದಿಲ್ಲ. ಪ್ರಾರ್ಥನೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ಎಲ್ಲ ಮಾಡ್ತಾರೆ, ಮತ್ತೆ ಹಂಗೆ ಬಂದು ಬಿಡೋದು. ಮನೆಗೆ ಹೋಗಿ ಆಟ ಅದೇ ಆಟ, ಎಲ್ಲಿ ಹಾಕಿದ್ರೆ ಕಂಬಳ ಅಲ್ಲಿ. ಹಲ್ಲೆಲೂಯಾ. ಪಾಪವು ಚೋಳು ಇದ್ದಂಗ, ಅದನ್ನು ಮುಟ್ಟಿದರೆ, ಅದನ್ನ ಇಷ್ಟಪಟ್ರೆ ಚೋಳು ಸುಮ್ಮನೆ ಇರಲ್ಲ. ಏನು ಮಾಡ್ತದೆ? ಕಡಿತೆ. ಹಾವು ಪಾಪವು ಆಗಿದ್ದಂಗ, ಅದು ಎಷ್ಟು ಹಿಂಗಂದ್ರು ಎಷ್ಟು ಅದು ಕಾಲ ಹಾಕಿದ್ರು ಬುಸ್ ಅಂಬುದು ಬಿಡೋದಿಲ್ಲ, ಅದು ಕಡಿಯೋದು ಬಿಡೋಲ್ಲ.
ಅದಕ್ಕಾಗಿ ಪಾಪನ ಬೆಳೆಸೋಣ, ಪಾಪನ ಉಳಿಸ್ಬೇಡ, ಪಾಪಕ್ಕೆ ಅವಕಾಶ ಕೊಡಬೇಡ. ಆ ಪಾಪದ ಫಲ ನೀನು ಅನುಭವಿಸ್ಬೇಕಾಗುತ್ತೆ. ಅದಕ್ಕಾಗಿ ಆ ಹಾಸಿಗೆ ಏನ್ ಮಾಡ್ಬೇಕು, ನೀನು ತೆಗೆದಾಕ್ಬೇಕು. ಅಂದ್ರೆ ನೀನು ಒಳಗೆ ಹಾಕ್ತೀನಿ ಅಂತ ಅರ್ಥ. ಅಂದ್ರೆ ಅದಕ್ಕೆ ಆಸೆ ಕೊಟ್ಟಿ ಅಂತ ಅರ್ಥ ನಿನ್ನ ಹೃದಯದಲ್ಲಿ. ಅಲ್ಲಿ ದೇವರಿಗೆ ಮೈಮುಂಟಾಗಲಿ. ಅಂದ್ರೆ ಮೂಢತ್ವ ಅಂದ್ರೆ ಎಷ್ಟು ವಾಕ್ಯ ಹೇಳಿದ್ರು ಅದೇ ಆಟ, ಎಷ್ಟು ವಾಕ್ಯ ಕೇಳಿದ್ರು ಅದೇ, ಅದನ್ನು ತೆಗೆದಾಕ್ಬೇಕು ಮೂಢ. ಆಮೇಲೆ 9ನೇ ಅಧ್ಯಾಯ 16ನೇ ವಚನ, ಜ್ಞಾನೋಕ್ತಿ 9:16. ಮೂಢನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಕೂಗಿ ಕದ್ದ ನೀರು ಸಿಹಿಯಾಗಿದೆ, ಗುಟ್ಟಾಗಿ ತಿನ್ನುವ ತಿಂಡಿ ರುಚಿಯಾಗಿದೆ ಎಂದು ಬುದ್ಧಿಹೀನನಿಗೆ ಹೇಳುತ್ತಾಳೆ. ಮೂಢನು ಬುದ್ಧಿಹೀನ ಅಂತ. ಕಳ್ಳತನ ಮಾಡಿಕೊಂಡು ತಿನ್ನೋದು ಬಹಳ ರುಚಿ ಇರುತ್ತಪ್ಪ. ಅದ ಆ ಮೂಢದ ಆತ್ಮನಿಗೆ ನೀನು ಆಸಿ ಕೊಟ್ರೆ ಅವನು ಅದನ್ನು ಕಳಿಸ್ಕೊಡ್ತಾನಂತ ಪ್ರಿಯರೇ. ಅದಕ್ಕಾಗಿ ಗುಟ್ಟಾಗಿ ತಿಂದದ್ದು ಗುಟ್ಟಾಗಿ ಮಾಡೋದು ಬಹಳ ಸೊಗಸಿರುತ್ತೆ, ಸವಿ ಇರುತ್ತೆ ಅಂತ ಹೇಳ್ಕೊಡುತ್ತಂತ. ಅದಕ್ಕಾಗಿ ಆ ಹಾಸಿಗೆನ ತೆಗೆದಾಕ್ಬೇಕು. ಆಮೇಲೆ ನೋಡ್ರಿ ಪ್ರಿಯರೇ, 12ನೇ ಅಧ್ಯಾಯ 23ನೇ ವಚನ, ಜ್ಞಾನೋಕ್ತಿ ಬೇಗ ಹಂಗೆ 15-14 ತೆಗೀರಿ. ಮೂಢರ ಮನಸ್ಸು ಮೂರ್ಖತನ. ಅಂದ್ರೆ ಎಷ್ಟು ಕೇಳಿದ್ರಂತವೇ ನನಗ ನೋಡ, ನಾನು ಹೇಳಿದಂಗೆ ನಡಿಬೇಕು. ನೀನು ಹೇಳಿದಂಗಲ್ಲ, ದೇವ್ರು ಹೇಳಿದಂಗೆ ನಡಲಿ. ಎಲ್ಲಿ ನಡಿಬೇಕು? ನೀನು ನಾನು ನೀನು ದೇವ್ರು ಹೇಳಿದಂತೆ ಏನು ಮಾಡೋಣ? ಕೇಳು. ನಾವು ನೀವು ಯಾರು ಹೇಳಿದಂತೆ ಕೇಳೋಣ? ಪ್ಲೀಸ್ ಹಲ್ಲೆಲೂಯಾ. 15-14. ವಿವೇಕಿಯ ಹೃದಯ ತಿಳುವಳಿಕೆಯನ್ನು ಹುಡುಕುವುದು, ಮೂಢರ ಬಾಯಿ ಮೂರ್ಖತನವನ್ನು ಮುಕ್ಕತ್ತಂತ. ಮೂಢರ ಬಾಯಿ ಮುಕ್ಕೋದಂದ್ರೆ ಏನ್ರಿ? ತಿಂಬೋದು. ಮೂರ್ಖತನ ಅಂದ್ರೆ ಏನು? ಅದು ಬ್ಯಾಡ, ಅದು ತಿನ್ನಬಾರ್ದು ಅಂತೇಳಿ ಸರ್ಕಾರದವ್ರು ಅದಕ್ಕೆ ಏನ್ಬಿಡ್ರ ಪ್ರಿಂಟ್ ಹಾಕ್ಸ್ಯಾರ. ಇದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಇದು ಸೇರಿದ್ರೆ ಕ್ಯಾನ್ಸರ್ ಬರುತ್ತೆ, ಇದು ತಿಕ್ಕಿದ್ರೆ ಕ್ಯಾನ್ಸರ್ ಬರುತ್ತೆ, ಇದನ್ನ ತಿಕ್ಕಬಾಡ್ರಿ ಅಂತೇಳಿ ಅದ್ರ ಮೇಲೆ ಲೇಬಲ್ ಹಚ್ಚಾರ. ಪಾಪ ಅದನ್ನ ಅವ್ರು ಬಂದ್ ಮಾಡಬೇಕಂತ ನೀವು ಅನ್ಬೋದು. ಅವ್ರು ಬಂದ್ ಮಾಡ್ತಾರೆ, ಕರೆ ನೀವು ಇಷ್ಟಪಟ್ರಿ ಅಂತ ತಿಳ್ಕೊಂಡು ಪ್ರಿಂಟ್ ಹಾಕಿ ಬುದ್ಧಿವಂತ ಆದವರು ಓದಿ ಏನು ಮಾಡ್ರಿ ತಿಳ್ಕೊಂಡು ಬಿಡ್ರಿ ಅಂತ ಅವ್ರು ಏನು ಮಾಡ್ಯಾರ, ಅದ್ರ ಪ್ರಿಂಟ್ ಹಾಕ್ಸ್ಯಾರ. ಅಲ್ಲಿಲ್ಲ ಮುಕ್ಕುತ್ತಾರಂತ. ಮೂಢರಂದ್ರೆ ಅರ್ಥಾಗ ಏಸು ಬಯಸುತ್ತಾರೆ ಸತ್ತಾರ. ಕಟ್ಟುಗಟ್ಟಲ್ಲಿ ಸೇದವ್ರು ಯಾರು ಸತ್ತಿಲ್ಲ. ಹೌದಾ? ಇಷ್ಟ ಕ್ವಿಂಟಲ್ ಗಟ್ಲಿ ತಿಕ್ಕ್ಯಾರ, ಸತ್ತಿಲ್ಲ. ಅಲ್ಲಿ ದೇವ್ರಿಗೆ ಮೈ ಉಂಟಾಗಿ ದೇವ್ರಿಗೆ ಸಾತ್ ಉಂಟಾಗಿ. ಒಂದು ದಿವಸ ಹೊರಗಡೆ ಮಲಗ್ಯಾರ್ರಿ. ನಾವು ಕಾರ್ ತಗೊಂಡು ಹಿಂಗೆ ಬರ್ತಾ ಇದ್ದೀವಿ. ಸಟ್ನಿ ಏನು ಕಣ್ಣಿ ಕಡೆ ಬಿತ್ತು. ನೋಡಿದ್ನ ಬರ ಮಕ್ಕಂಡ ಹಾಸಿಗೆಯಲ್ಲಿ ಒಬ್ಬ ಹೆಣ್ಮಗಳು ಹಿಂಗೆ ಮನಸ್ಸಿನ ಮಕ್ಕಂಡಳ ಈಗ ಇನ್ನೊಂದು ದಿವಸ ತಿಮ್ಮಾಪುರದಾಗ ನೋಡಿದೆ, ಹೊರಗಡೆ ಹೊರಸಾಕ್ಯಾರ ಪಾಪ ಗಣಮಗ ಮಕ್ಕಳ. ಮಾಡಕೈತಿರಂತಾರೆ ಗೋಚರ. ಅಂದ್ರೆ ಏನ ಹಿಂಗಂತಾನ? ಅಂದ್ರೆ ಕಲಿಸಿದಲ್ಲಿ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಭ್ಯಾಸ ಮಾಡ್ತಾ ಇದ್ದಾರೆ. ಅಲ್ಲಿ ದೇವರಿಗೆ ಮೈ ಉಂಟಾಗದು, ದೇವರಿಗೆ ಸ್ತೋತ್ರ ಉಂಟಾಗದು. ಹೋದ್ರಿ 15-14. ವಿವೇಕಿಯ ಹೃದಯ ತಿಳುವಳಿಕೆಯನ್ನು ತಿಳುವಳಿಕೆ ಹುಡುಕ್ತದಂತ. ಮೂಢನ ಬಾಯಿ ಏನ್ ಮಾಡ್ತದ? ಮುಕ್ಕುತ್ತಂತ. ಮುಕ್ಕಂದ್ರೆ ಬುಕ್ಕೋದು. ಬುಟ್ಟಗ ಬರೋದ್ರ ದೇವ್ರ ವಾಕ್ಯ ಬರೋದ್ರ ನೋಡ್ರಿ ಮುಕ್ಕೋದು ಅಂದ್ರೆ ಮೂಢತ್ವ ಐತಂತ. ಹಲ್ಲೆಲೂಯ. ಅಂದ್ರೆ ಅದನ್ನ ಬಿಡಬೇಕು. ಹಲ್ಲೆಲೂಯ. ದೇವ್ರಿಗೆ ಮೈ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೀಡಿ ಬರೋದಾರೇನ್ರ? ಅದನ್ನು ಬರೋದಾರ. ಬೆಂಕಿ ಉರಿತಂತ ಬಾಯಾಗ ಬೆಂಕಿ ಉರಿತಂತ. ಯಾರ ಬಾಯಾಗ ಉರಿತ? ಮೂಢನ ಬಾಯಾಗ. ಅರ್ಥ ಮಾಡಿಕೆ ಪ್ರಿಯರೇ, ವಾಕ್ಯದೊಳಗೆ ಇಲ್ಲದು ಯಾರು ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಪ್ರತಿಯೊಂದು ನಾವು ಮಾಡೋದೆಲ್ಲ ಗೊತ್ತು ಅಪ್ಪಗ, ಅದಕ್ಕಾಗಿ ಬರೋದು.
13ನೇ ಅಧ್ಯಾಯ 19ನೇ ವಚನ. ಜ್ಞಾನೋಕ್ತಿ. ಅಲ್ಲಿಲ್ಲ ಮುಂದೆ. ಜ್ಞಾನಿಗಳ ಸಹವಾಸ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಸಂಕಟ ತರುತ್ತಂತ ಬೇರೆ. ಅಲ್ಲಿಲ್ಲ ಅದೇ 26:11 ಜ್ಞಾನೋಕ್ತಿ. ಕೊನೆಯದಾಗಿ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಳ್ಳುವ ಹಾಗೆ ಮೂಢನು ತಾನು ಮಾಡಿದ ಮೂರ್ಖತನವನ್ನೇ ಪುನಃ ಮಾಡುವನು. ಮಾಡಿದ್ದನು ಮಾಡು. ಆಯ್ತ್ರಿ ಏಸಪ್ಪ ನಾಣೆ ಬಿಟ್ಬಿಡ್ತ ನಾನು ಇವತ್ತು ಕುಡಿಯೋದು ಇಲ್ರಿ, ಕುಡಿದಿದ್ದಲ್ರಿ. ಅವ್ರು ಭಜನಿಗೆ ಕರ್ಕೊಂಡೋದ್ರು, ಅವರು ಪಾರ್ಟಿ ತಿಂದು ಕರ್ಕೊಂಡೋದ್ರು, ಕೆಲಸಕ್ಕೆ ಕರ್ಕೊಂಡೋದ್ರು, ಜಗ್ಗಿ ಜನಕ್ಕೆ ಆಗಿ ಬಿಡಿತ್ತು. ಒಳ್ಳೆ ಅಂದ್ರೆ ಸ್ವಲ್ಪ ಹಾಕಿಕೊಟ್ರೆ. ಇನ್ನು ಅವ್ರ ಹೆಣ್ಮಕ್ಳು ಹೇಳಿದ್ರು ಇಲ್ರಿ ಈಗೆಲ್ಲ ಬಿಟ್ಬಿಟ್ಟನ್ರಿ, ಕರಿ ಆಗಿರುತ್ತಲ್ರಿ ಅವತ್ತೊಂದ ಕರಿ ಹರಿತೇನ್ರಿ. ನೀತಿ ಕೊಳ್ಳಲು ಬಿಡ್ತಾನ, ಕುಡಿಯೋದಕ್ಕೆ ಕರಿ ಹರಿತೇನೆ. ನಾಯಿ ಕಚ್ಚಿದ್ರೆ ನೆಕ್ಕತ್ತಂತ, ಕಚ್ಚಿದ್ರೆ ನೆಕ್. ನಾವು ನಾಯಿ ಆಗ್ಬೇಕ? ನಾಯಿ ಎಲ್ಲ ಯಾರು? ನಾವು ಯಾರಪ್ಪ? ಯಾರು? ನಾವು ಮನುಷ್ಯರೋದಲ್ಲ. ಎರಡು ಗಡ್ಡೆ ಜೋಶ್ ಯಾವುದು ಕೆಟ್ಟದಕ್ಕಂತ ಬುಟ್ಟಿಟ್ಟು ಮತ್ತೆ ಅದನ್ನ ಏನ್ ಮಾಡ್ಬೇಕು, ಹಿಡ್ಕೋಬಾರ್ದು, ಬಿಟ್ಟು ಬಿಡ್ಬೇಕಷ್ಟೇ. ಒಂದ್ ವೇಳೆ ಅವಾಗ ನಿನ್ನೆಲ್ಲ ಅಂತ ಸ್ವಭಾವ ಬರ್ತಾ ಇದ್ರೆ ಅದನ್ನ ಏನ್ ಮಾಡಕ್ಕೆ ತೆಗೆದು ಸಾಕ್ಬೇಕು. ಎರಡು ಗಡ್ಡೆ ಜೋಶ್ ಅಲ್ಲಿ ಅದಕ್ಕಾಗಿ ನಿನ್ನೆ ನೀನು ಪರೀಕ್ಷೆ ಮಾಡಿಕೊಳ್ಬೇಕು. ದೇವ್ರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲು ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಕೊನೆಯದಾಗಿ ನೋಡೋಣ ಪ್ರಿಯರೇ, ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ರಿಂದ 21. ಅದೇನೆಂದರೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವ ನನಗೆ ತುಂಬಿಡುವುದಕ್ಕೆ ಕಣಜಗಳು ಇಲ್ಲವೆಂದು ಆಲೋಚಿಸಿ. ಕಣಜಗಳ ಅರ್ಥ ಏನ್ರಿ? ಗೋದಾಮುಗಳು. ಒಂದು ಕೆಲಸ ಮಾಡುತ್ತೇನೆ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ. ಅಂದ್ರೆ ಸಣ್ಣೋದೇವ ಅಂತ ಅರ್ಥ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸಿ ದೊಡ್ಡ ಗೋದಾಮುಗಳನ್ನು ಕಟ್ಟಿಸಿಬಿಡ್ತೇನೆ. ಒಬ್ಬ ಶ್ರೀಮಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ನೋಡ್ರ ಅಂತನ. ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ. ಖುಷಿ ಪಡು, ಆನಂದ ಪಡು. ಎಷ್ಟೋ ವರ್ಷಗಳು ನೀನು ಜೀವಿಸಬಹುದು ಅಂತ ಒಂದು ರೀತಿ ಏನಾಗಿದೆ, ಬೆಳೆ ಬಂದಿದೆ. ಎರಡು ಗಟ್ಟಿ ಬಿಡೋಣ ಅಂತ ಯಾರು ಹೇಳ್ತಾ ಇದ್ದಾರೆ ಪ್ರಿಯರೇ? ಒಬ್ಬ ಶ್ರೀಮಂತ ಹೇಳ್ತಾ ಇದ್ದಾನೆ. ಆ ಶ್ರೀಮಂತ ಎಷ್ಟು ರೊಕ್ಕ ಕೊಟ್ಟು ದೇವರಿಂದ ತನ್ನ ಪ್ರಾಣ ಉಳಿಸ್ಕೊಂತನು ನೋಡೋಣ ಮುಂದೆ. ಹೌದ್ರಿ? ವಿಶ್ರಮಿಸಿಕೋ, ಊಟ ಮಾಡು ಹೇಳ್ತಾ ಇದ್ದಾನೆ. ದೇಹಕ್ಕೆ ವಿಶ್ರಮ ಕೊಡು, ಕುಡಿ, ತಿನ್ನು, ಮಜಾ ಮಾಡು ಅಂತ ಹೇಳ್ತಾನೆ. ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೋ ಅಂತ ಹೇಳ್ತಾ ಇದ್ದಾನೆ. ಯಾವ್ದಕ್ಕೆ? ತನ್ನ ಒಂದು ಜೀವಿತಕ್ಕೆ, ತನ್ನ ಒಂದು ಶರೀರಕ್ಕೆ, ತನ್ನ ಒಂದು ಮನಸ್ಸಿಗೆ ಹೇಳ್ತಾ ಇದ್ದಾನೆ. ಅಷ್ಟು. ಯಾಕಂದ್ರೆ ನನಗೆ ಬೆಳೆದಷ್ಟು ಯಾರಿಗೂ ಬೆಳೆದಿಲ್ಲ. ಅಗರ್ಭ ಶ್ರೀಮಂತ ನಾನಾಗಿ ಹುಟ್ಟಿನಿ. ಎಷ್ಟೋ ವರ್ಷಗಳು ಕುಂತ್ಕೊಂಡು ತಿನ್ನಬಹುದು, ಕುಂತ್ಕೊಂಡು ತಿಂದ್ರು ಸೇವೆಂಗಿಲ್ಲ. ಅಷ್ಟು ಏನಾಗಿದೆ, ನಾನು ಬೆಳೆಸಿಬಿಟ್ಟಿನಿ. ನಾನು ಬೆಳೆಸಿನಂತಾನೆ ದೇವರಂತ ಇಲ್ಲ. ಅಲ್ಲಿ ನಾನು ಮಾಡಿಬಿಟ್ಟಿನಂತಾನ, ದೇವರು ಮಾಡ್ಯಾನಂತ ಇಲ್ಲ ಪ್ರಿಯರು. ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೋಡ್ರಿ. ಇವಾಗ ಅಹಂಕಾರ ಇದೆ. ನನ್ನಷ್ಟು ಶ್ರೀಮಂತ ಯಾರು? ನಂದೇ ನಡಿಬೇಕು, ನಾನೇ ದೊಡ್ಡವರಾಗಿರಬೇಕು, ನನಗಿಂತ ಮುಂದೆ ಯಾರಿರಬಾರ್ದು, ಅದನ್ನ ಕಾಲಿಡಿದು ಕೆಳಗೆ ಹಾಕ್ಬೇಕು. ನೋಡ್ರಿ, ನಾನು ಎಂಬ ಅಹಂಕಾರ.
ಅವಾಗ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ, ಬುದ್ಧಿಹೀನನ ನೀನು. ಓದಿ. ಇವತ್ತು ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ನಿನ್ನ ಕೆಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಗಳಿಸಿದ್ದಲ್ಲಿ ಯಾರಿಗಾಯ್ತು? ಸ್ವಲ್ಪ ದುಡ್ದಾಗ ಅಯ್ಯ ದಶಮಾಗ ತಗ, ಈಗ ಜಗ್ಗಿ ರೊಕ್ಕ ಹೊರಗಿದ್ದು ಇಷ್ಟೊಂದು ದೇಹ ಕೊಟ್ರೆ ಹೆಂಗ? 100 ರೂಪಾಯಿ ಇದ್ದಾಗ 10 ರೂಪಾಯಿ ಕೊಡೋದು ಸುಲಭ, 1000 ರೂಪಾಯಿ ಇದ್ದಾಗ 100 ರೂಪಾಯಿ ಕೊಡೋದು ಸುಲಭ, 10,000 ಬಂದಾಗ 1000 ರೂಪಾಯಿ ಕೊಡ್ಬೇಕಲ್ಲ. ನಿನ್ನ ಪ್ರಾಣ ಕೋಟಿ ಖರ್ಚು ಮಾಡಿದ್ರೆ ಉಳಿತಂಬುದು ಗ್ಯಾರಂಟಿ ಐತೆ? ಕೊರೋನಾ ಬಂದ್ರೆ ಪ್ರಾಣಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಸಿಗುತ್ತಾ? ಅಲ್ಲ, ನಿನ್ನ ಪ್ರಾಣವನ್ನು ಮತ್ತೆ ನಿನಗೆ ಸರ್ವಸ್ವವನ್ನು ಕೊಟ್ಟಿರುವ ಆ ಭಗವಂತನ ಪಾದ ಸನ್ನಿಧಿಗೆ 10 ಭಾಗ ಸಮರ್ಪಣೆ ಮಾಡೋದು ನಿಮಗೆ ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಯಾಗಿದೆ. ಯಾಕೆ? 1 ಭಾಗ ನೀನು ಕೊಟ್ಟರೆ 90% ಅಲ್ಲ 100% ಮತ್ತೆ ನಿನಗೆ ಕೊಡುವಂತ ದೇವರಾಗಿದ್ದೇನೆ. ನೀನು ಅಭಿವೃದ್ಧಿ ಕೊಡಬೇಕಂತ ಅರ್ಥ. ಅಲ್ಲಿಲಯ್ಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಇವರು ಪ್ರಾಣ ತೆಗಿತಾ ಇದ್ದಾರೆ. ನೀನು ಗಳಿಸಿದ್ದಲ್ಲಿ ಯಾರು ಪಾಲಾಗತ್ತಪ್ಪ? ಸತ್ತೋಗ್ಬಿಟ್ಟ. ಅಯ್ಯೋ, ಒಗ್ಗರಣೆ ಉಪ್ಪಿಟ್ಟು ಎಲ್ಲ ಮಾಡಕ್ಕೈತಾರೆ, ಈತ ಸತ್ತನ. ಏನಪ್ಪ ಸಾಯಕ್ಕಾಗಿ ಇಷ್ಟು ಬೆಳೆ ಬೆಳೆಸಿದ್ನ ಏನಕ್ಕೈತಿ? ಎಲ್ಲರೂ ಮಾತಾಡಿ ಎಲ್ಲ ಮಂದಿನ ಏನು ಮಾಡ್ಬಿಟ್ಟಾನ? ಮುಗಿಸ್ಬಿಟ್ಟಾನಪ್ಪ. ಗೊಬ್ಬರ ಕೊಟ್ಟು ಬಡ್ಡಿ ಹೆಚ್ಚು ಮುಗಿಸ್ಬಿಟ್ಟಾನ. ಯಾಕೆ? ಹಗರ್ಭ ಶ್ರೀಮಂತ ಈತ. ನಾನು ಹೇಳ್ತೇನೆ, ದೇವ್ರ ವಾಕ್ಯದಾಗ ಐತಾ ಇಲ್ಲ? ಅರ್ಥ ಮಾಡಿಕಿರ ಪ್ರಿಯವಾದವ್ರೆ. ಇವತ್ತು ನಿನ್ನ ಪ್ರಾಣ ನಿನ್ನ ದೇಹದಿಂದ ಹೋಗ್ಬೇಕಾದ್ರೆ ಅದರ ತಿರುಗಿ ಪಡೆದುಕೊಳ್ಳೋಕೆ ಶಕ್ತಿ ಇದೆಯಾ? ಶಕ್ತಿ ಕೊಡುವಂತ ಗುರುವನ್ನು ನೀನು ನಂಬಿದೀಯಾ? ಪುನಃ ನಿನ್ನನ್ನು ಪುನಶ್ಚೇತನಗೊಳಿಸಿ ಉಳಿಸಿ ಕಾಪಾಡುವಂತ ದೇವರು ನೀನು ನಂಬಿದೀಯಾ? ಇವತ್ತು ಆ ದೇವರು ನಿನ್ನ ಕೂಡ ಮಾತಾಡ್ತದೆ. ಯಾಕೆ ಗೊತ್ತಾ? ನಿನ್ನ ಪ್ರಾಣ ಆತ್ಮಗಳನ್ನ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ನಮಗೆ ಆತ್ಮಗಳ ಅವಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ ಅದಕ್ಕಾಗಿ ಹಾಸಿಗೆಯಿಂದ ಏನು ಮಾಡ್ಬೇಕು ನಾವು? ಇನ್ನು ಬಹಳ ದೇವ ಮುಂದಿನ ವಾರ ನೋಡೋಣ. ಮೊದಲನೇ ಹಾಸಿಗೆ ಯಾವುದ್ರೆ? ಸಂಪ್ರದಾಯ ಬಿಡಬೇಕು. ಎರಡನೇ ಹಾಸಿಗೆ ಯಾವುದು? ಮತಾಸಕ್ತಿ. ಹಂಗ ಬಂದ್ಬಿಡೋದು ಬರಲಕ್ಕೆ. ಅಯ್ಯಪ್ಪ, ಮುಟ್ಟಿದ್ರೆ ಸ್ವತಃ ಬಿಡ್ತೀಯ. ಅಲ್ಲೆಲ್ಲೂಯ್ಯ, ದೇವ್ರಿಗೆ ಮಹಿಮೆ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಖುಷಿ. ಆಮೇಲೆ ಮೂರನೇದು ಕುಲಾಚಾರ, ದುರಾಚಾರ. ನಾಲ್ಕನೇದು ಮೂಢತ್ವ. ಐದನೇದು ಹೋಗಿ ಹೊಡಿತಿ. ಮೂಢತ್ವ. ಅಲ್ಲೆಲ್ಲೂಯ್ಯ. ಮೂಢತ್ವದ ಬಗ್ಗೆ 4-5 ಸಂದೇಶಗಳು ಬಂದವು ಪ್ರಿಯರೇ. ಅಲ್ಲೆಲ್ಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಕೃಷಿ. 5ನೇದು ಯಾವುದ್ರೆ? ನಾನು ಎಂಬ ಅಹಂಕಾರ. ಎಲ್ಲ ಗಟ್ಟಿಯಾಗಿ ದೇವ್ರ ಮೈಕೊಳಿಸೋಣ. ಎಲ್ಲ ರೀತಿ ನಿಂತ್ಕೊಂಡು ದಯಮಾಡಿ 7 ಮೆಟ್ಲು ಧ್ಯಾನ ಕೊಟ್ಟು ಯಾರು ಹಳೆ ಮಂದಿರ ತಕ್ಕ ಹೋಗ್ಬಾರ್ದು, ಇಲ್ಲ ಇರಬೇಕು. 7 ಮೆಟ್ಲು ಧ್ಯಾನ ಎಲ್ಲ ಪ್ರಾರ್ಥನೆ ಮುಗಿಯೋವರೆಗೆ ಯಾರು ಕದಲಬಾರ್ದು ಪ್ರಿಯರು. ಈಗ ಎದ್ದು ನೀನು ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ಸಮಯ ಪ್ರಾರ್ಥನೆ ಮಾಡು. ಕಣ್ಣು ಮುಚ್ಚು. ಯಾವ ಹಾಸಿಗೆಯನ್ನು ಕೂತ್ಕೊಂಡು ನೀನು ನಿನ್ನ ಹೃದಯದಲ್ಲಿ ಯಾವ ಹಾಸಿಗೆ ಹಾಕ್ಕೊಂಡೀನಿ? ಯವನಸ್ಥನೇ, ಇಷ್ಟು ದಿವಸ ವ್ಯಭಿಚಾರ, ಜಾರತ್ವ ಎಂಬ ಆಲೋಚನೆ ಎಂಬ ಹಾಸಿಗೆ ಹಾಕ್ಕೊಂಡಿದೀಯಾ? ಯವನ ಸ್ತ್ರೀ ತಂದೆ ತಾಯಿಗಳಿಗೆ ವಿಧಿಗಳಾಗಿ ನಡೆಸ್ತಾ ಇದೀಯಾ? ನಾನೆಂಬ ಗಂಡನಿಗೆ, ಯಜಮಾನನಿಗೆ ನೀನು ಮಾನ್ಯತೆ ಕೊಡದೆ ಇಷ್ಟ ಬಂದಾಗಿ ಜೀವಿಸ್ತಾ ಇದ್ದೀಯಾ? ಯಾರನ್ನು ಕ್ಷಮಿಸಲಾರದ ಒಂದು ಸ್ಥಿತಿಯಲ್ಲಿ ನೀನಿದೀಯಾ? ಇವತ್ತು ದೇವರು ನಿನ್ನ ಕೂಡ ನೇರವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ನನ್ನ ಮಗಳ ನನ್ನಂತೆ ಪರಿಶುದ್ಧಳಾಗಿರಬೇಕು, ನನ್ನ ಮಗ ನನ್ನಂತೆ ಪರಿಶುದ್ಧರಾಗಿರಬೇಕು. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ನಾನೇ ನಿಮಗೋಸ್ಕರವಾಗಿ ಸೃಷ್ಟಿ ಉಂಟು ಮಾಡಿದ ಲೋಕದಲ್ಲಿ ಎಲ್ಲರಿಗೂ ಒಂದೇ ಡ್ರೆಸ್. ನಿನ್ನ ಮಕ್ಕಳಿಗೂ, ನಿಮ್ಮ ಅಪ್ಪಗೂ, ನಿಮ್ಮ ತಾತಗೂ
ನಿನಗೂ ಎಲ್ಲರೂ ಒಂದೇ ಲೆವೆಲ್ ಇರ್ತೀರಿ, ಒಂದೇ ಬಿಳಿ ವಸ್ತ್ರಗಳನ್ನು ಹಾಕಿಕೊಂಡು ಧ್ಯಾನ ಮಾಡುವ ಪದ್ಧತಿ ಇರುತ್ತೆ ಪ್ರೇರೆ. ಅಲ್ಲಿ ಮಹಾ ಸಂತೋಷವಾಗಿರುತ್ತೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯೇ, ನನಗೆ ಸ್ತೋತ್ರ. ಬಲಪಡಿಸುವ ದೇವರೇ, ನನಗೆ ಸ್ತೋತ್ರ. ಕರ್ತನೆ, ಇವರನ್ನ ಬಿಡುಗಡೆ ಮಾಡಪ್ಪ. ಇವರ ಮನಸ್ಸಿನ ದುರಾಲೋಚನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ತಲೆಯಲ್ಲಿರುವ ವ್ಯಾಧಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಗಂಡಮಾಲೆ ಸಮಸ್ಯೆ, HIV ವ್ಯಾಧಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ರಕ್ತದಲ್ಲಿರ್ತಕ್ಕಂಥ ರೋಗದ ಕಣಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಗರ್ಭಕೋಶದಲ್ಲಿರ್ತಕ್ಕಂಥ ಗಡ್ಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮಾಯವಾಗಲಿ, ತೊಲಗಿ ಹೋಗಲಿ. ಗರ್ಭದಲ್ಲಿರುವ ಶಿಶುವು ಆರೋಗ್ಯವಂತರಾಗಿ ಇರುವ ಹಾಗೆ ನಾರ್ಮಲ್ ಡೆಲಿವರಿ ಆಗುವಂತೆ ಅದ್ಭುತವಾದ ಕಾರ್ಯ ನಡೆಯಲಿ. ಬಂಜತನದ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಉಸಿರಾಟ ಕವಚವಿರತಕ್ಕಂಥ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಮರ್ಮಾಂಗದಲ್ಲಿರ್ತಕ್ಕಂಥ ನೋವು ಬಾಧೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಕಣ್ಣಲ್ಲಿರತಕ್ಕಂಥ ಕಣ್ಣು ಕಾಣದಿರುವ ಸಮಸ್ಯೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸ್ಪಷ್ಟವಾಗಿ ಕಣ್ಣು ಕಾಣುವಂತೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ರೂಪುಗೊಳ್ಳಲಿ. ಕಿವಿ ಕೇಳಲಾರದೆ ಇರುವಂತ ಸ್ಥಿತಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಪರಿಪಕ್ವತೆಯಿಂದ ಕೇಳುವ ಹಾಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ರೂಪುಗೊಳ್ಳಲಿ. ಮಾತನಾಡಲೇ ಇರತಕ್ಕಂಥ ನಾಲಿಗೆ ಸರಳವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣ ಮಾತಾಡುವಂತೆ ಕಾರ್ಯ ನಡೆಯಲಿ. ಉಸಿರಾಟದ ಕವಚಗಳಿರತಕ್ಕಂಥ ಕಫ ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಹೃದಯದ ತೊಂದರೆ, ಹೃದಯದ ನೋವು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಗಡ್ಡೆಗಳಿರ್ತಕ್ಕಂಥ ಅರಳುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ದೇಹದಲ್ಲಿ ಯಾವ ಭಾಗದಲ್ಲಿ ಇರ್ತಕ್ಕಂಥ ದುರ್ಮಾಂಸ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ನೋವು ಬಾಧೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆರೋಗ್ಯ ಉಂಟಾಗಲಿ. ಸುಭಿಕ್ಷತೆ ಉಂಟಾಗಲಿ. ಅಂಗಾಲ್ ನಡೆದಿತ್ತುವರೆಗಿರ್ತಕ್ಕಂಥ ಪ್ರತಿ ವ್ಯಾಧಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ನಿರುದ್ಯೋಗ ಸಮಸ್ಯೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಉತ್ತಮವಾಗಿರುವಂತಹ ಉದ್ಯೋಗ ಅವಕಾಶ ದೊರೆಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕಾರ್ಯ ನಡೆಯಲಿ. ಶಾಪ, ಬಂಧಿತನ ಶಾಪ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಸಂಪೂರ್ಣವಾಗಿ ಸಮೃದ್ಧಿ ತುಂಬಲಿ. ಸುಭಿಕ್ಷತೆ ಉಂಟಾಗಲಿ. ಯಾರಿಗೆ ಮನೆಗಳು ಇಲ್ಲವೋ ಅವರಿಗೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ಮನೆಗಳ ರೂಪುಗೊಳ್ಳಲಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣದ ವ್ಯವಸ್ಥೆ ಅನುಕೂಲವಾಗಲಿ. ಯಾರಿಗೆ ಭೂಮಿ ಇಲ್ಲವೋ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಭೂಮಿ ಸಿಗಲಿ. ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ರೂಪುಗೊಳ್ಳಲಿ. ಸುಭಿಕ್ಷತೆ ಉಂಟಾಗಲಿ. ಆರೋಗ್ಯ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಆಮೆನ್. ಇಲ್ಲಿ ಗಟ್ಟಿಗೆ ಚೌಡತೆ